ಹಾಡಿಸ್ತಾರಲ್ಲ ಅವ್ರು ಹೆಂಗ್ ಹಿಡ್ಕೊಂಡ್ ಬಂದಿರ್ತಾರ ಅಥವಾ ಹಲ್ ಮುರಿದಾರ ಅಂತ ನಂಗೆ ಹೇಳ್ತಿರ್ತಾರ ಅದು ಹೆಂಗ ಅವುಗಳನ್ನ ಹಿಡಿದು ಬಾಳ ಹಿಂಸೆ ಅಂದ್ರೆ ಬಾಳ ಹಿಂಸೆ ಕೊಡ್ತಾರೆ ಒಂದ್ ಪಕ್ಕಡ್ ತಗೊಂಡ್ ಹಲ್ಲ ಕೇಳ್ತಾರೆ ಆ ಟೈಮ್ದಾಗ ಬಡತನ ಬಾಳ್ರಿ ಮಾಸ್ಟರ್ ಅಂದ್ರ ಒಂದ್ ಹೊತ್ತು ಊಟ ಮಾಡಿದ್ರೆ ಇನ್ನೊಂದ್ ಹೊತ್ತು ಇರ್ತಿರ್ಲಿಲ್ರಿ ಮಾಸ್ಟರ್ ಇವಾಗಿನ ಹುಡುಗರಿಗೆ ಎಲ್ಲಾ ಫೆಸಿಲಿಟಿ ಐತ್ರಿ. ಹೌದೌದು ಸಾಲಿ ಕಲಿಬೇಕಂದ್ರ ನಮ್ದು ಏನ್ರಿಪ್ಪ ಒಂದ್ ಹಬ್ರೆ ಕಾಯಿ ಹಿಡ್ಕೊಂಡ್ ಈಗ ಒಂದ್ ಹುಡುಗ ಸಾಲಿಗೆ ಹೊಂಟನಪ್ಪ ಅಂದ್ರ ಅವ ಕಲಿತಾನೋ ಎಷ್ಟ್ ಕಲಿತಾನೋ ಬಿಡ್ತಾನೋ ಅವಾಗ ಗೊತ್ತು. ಅವನ ಹಿಂದ ತಂದೆ ತಾಯಿ ಅಥವಾ ಮತ್ತೊಬ್ಬ ಪೇರೆಂಟ್ಸ್ ಅವರ ಸಾಲಿ ಕಲ್ತಾಗಿರ್ತದ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಸದಾನಂದ ಮಾಸ್ತರ್ ಭೈರಿ ದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಭೈರಿ ದೇವರಕೊಪ್ಪ ಗ್ರಾಮದ ಉರಗ ಪ್ರೇಮಿ ಸ್ನೇಕ್ ಕ್ಯಾಚರ್ ಗುರು ಮಾಯ್ಕರ್ ಅವರೊಂದಿಗೆ. ಗುರು ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಈಗ ಗುರು ನೀನ್ ಹಾವಿಡೆ ಕಲ್ತಿದ್ದ ಹೆಂಗ ಯಾವ ರೀತಿ ಕಲಿತಿ ಅಥವಾ ಸಣ್ಣವಿದ್ದಾಗ ಕಲಿತೀವ ಅಥವಾ ಹೆಂಗ? ಇಲ್ಲ ರೀ ಮಾಸ್ತರ್, ಅಂದ್ರ ನಾನು ಸರಿಸುಮಾರು ಒಂದ್ 10-12 ವರ್ಷದ ಹಿಂದ್ಗಡೆ ಏನಾಯ್ತ್ರಿ ಮಾಸ್ತರ, ನಮ್ಮ ಮನೆಯೊಳಗ ಒಂದ್ ಸಣ್ಣ ಮರಿ ಬಂದಿತ್ರಿ. ಸಣ್ಣ ಮರಿ ಬಂದಾಗ ಏನಾಯ್ತ್ರಿ, ನಾನು ಅದನ್ನ ಹೊಡೆದ್ ಸಾಯಿಸ್ಬಿಟ್ಟೆ ರೀ. ಸಾಯಿಸಿದಾಗ ಏನಾಯ್ತು ಪಾಪ ಅದು ಮನುಷ್ಯರಂಗ ನೆರಳು ಸಾಯ್ತಾರಲ್ಲ ಮಾಸ್ತರ, ಹಂಗ ಸತ್ ಹೋಗ್ಬಿಡ್ತ. ಅವಾಗ ನನಗನ್ನಿಸ್ತ ನಮಗ ಒಂದು ಜೀವ ಕೊಡಕ್ ಹಕ್ಕಿಲ್ಲ ಅಂದ್ಮೇಲೆ ಒಂದು ಜೀವ ತೆಗಿಯೋಕು ನಮಗ್ ಹಕ್ಕಿಲ್ಲ. ದೇವ್ರ ಸೃಷ್ಟಿಯೊಳಗೆ ಎಲ್ಲಕ್ಕೂ ಸಮಾನವಾದ ಹಕ್ಕ ಐತಿ. ನನಗ ಅನಸ್ತ್ರಿ ಮಾಸ್ತರ, ಅವಾಗ ಹೆಂಗಾರ ಮಾಡಿ ಜೀವ ಉಳಿಸ್ಬೇಕಲ್ಲ, ಇದಕ್ ಮುಂದೆ ಪರಿಹಾರ ಏನು ಅಂತೇಳಿ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಹಂಗ ಕೆಲವೊಂದಿಷ್ಟು ಉರುಗ ರಕ್ಷಕರ ಜೊತೆ ನಾನು ಹೊಂಟೆ ಮಾಸ್ತರ. ಹೊಂಟಾಗ ಏನಾಯ್ತ್ರಿ, ಯಾರು ಈಗ ನೋಡ್ರಿ ಕಲ್ತಿರೋ ವಿದ್ಯಾನ ಕೆಲವೊಂದಿಷ್ಟು ಜನ ಬಿಟ್ಕೊಡ್ತಾರ, ಕೆಲವೊಂದಿಷ್ಟು ಜನ ಬಿಟ್ಕೊಡಂಗಿಲ್ರಿ. ಅವಾಗ ಏನಾಯ್ತ್ರಿ, ಅವ್ರದ್ದು ನೋಡಿ 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 ನನಗೂ ಈ ಲೆಕ್ಕದೊಳಗೆ ಹಿಡಿದ್ರೆ ಓಕೆ ನಾನ್ ಹಿಡಿಬಹುದು ಅನ್ನೋ ಲೆಕ್ಕಕ್ಕೆ ನಾನು ಬಂದೆ ರೀ ಮಾಸ್ತರ. ಅದಾದ ನಂತರ ಸ್ವಲ್ಪ ಯೂಟ್ಯೂಬ್ ನೋಡಕ್ ಸ್ಟಾರ್ಟ್ ಮಾಡಿದ್ದೇನೆ. ಅಂದ್ರೆ ಯಾವ ಹಾವಿಗೆ ವಿಷಯ ಐತಿ, ಯಾವ ಹಾವಿಗೆ ವಿಷಯ ಇಲ್ಲ ಅನ್ನೋ ಲೆಕ್ಕದೊಳಗ ನಾನು ಎಲ್ಲಾ ತಿಳ್ಕೊಂಡೇರಿ. ತಿಳ್ಕೊಂಡಾದ್ಮೇಲೆ ಫಸ್ಟ್ ಒಂದ್ ಟೈಮ್ ಹಿಡಕ್ ಹೋದೇರಿ ಮಾಸ್ತರ್. ಹೋದಾಗ ಫುಲ್ ಹೆದರಿಕೆ ಬಂತ್ರಿ ನನಗೆ. ಅಂದ್ರೆ ನನ್ಗ ಅದ್ರಾಗ ಒಬ್ನ ಮಗ ರೀ ನಾನು. ನನಗೇನಾರ ಆಯ್ತ ಅಂದ್ರ ಈ ಲೆಕ್ಕದೊಳಗ ಇದ್ದಾರೆ ನಾನು. ಹೋದರಿ, ಹೋದ ತಕ್ಷಣ ಒಂದ್ 20-30 ಜನ ನಿಂತಿದ್ರಿ ಮಾಸ್ತರ. ನನ್ಗ ಒಂದು ಹೋಗ್ಬಿಟ್ಟನ ಆಲ್ರೆಡಿ, ಬಿಟ್ಟು ಬಂದ್ರೆ ನನಗ ಅಸಹ್ಯ. ಅದು ಬಂಡ ಧೈರ್ಯ ಅಂತಾರಲ್ಲ ಆ ಲೆಕ್ಕದೊಳಗ ಹೋದರಿ. ಏನೋ ಶಿವಾನಂದಪ್ಪರ ಮೇಲೆ ಭಾರ ಹಾಕಿ ಹಿಡಿಯೋಣ ಅಂತೇಳಿ ಹಿಡಿದ್ರಿ ಮಾಸ್ತರ. ಫಸ್ಟ್ ಅವತ್ತ ಒಂದ್ 50% ಭಯ ಹೋತ್ರಿ ನನಗ. ಸೊ ಅಲ್ಲಿಂದ ಜರ್ನಿ ನಂದು ಸ್ಟಾರ್ಟ್ ಆತ್ರಿ ಮಾಸ್ಟರ್. ಈಗ ಅದನ್ನ ಏನು ಹಿಡಿದಿರಲ್ಲ? ಹಾ ರೀ ಮಾಸ್ಟರ್. ಫಸ್ಟ್ ಎಲ್ಲಿ ಹಿಡಿದಿದ್ ನೀವು? ಫಸ್ಟ್ ಇಲ್ಲೇ ನಮ್ಮ ಉಣಕಲ್ಲ ಗ್ರಾಮದ ಹತ್ರ ಒಂದು ಹನುಮಂತ ನಗರ ಅಂತ ಐತ್ರಿ ಗುರು. ಹನುಮಂತ ನಗರದೊಳಗ ಒಂದು ಪಾಪ ಜೋಪಡಿ ಪಟ್ಟಿ ಜೋಪಡಿ ಹಾಕೊಂಡವ್ರು ಇರ್ತಾರಲ್ಲ, ಅದ್ರ ಅಲ್ಲಿ ಬಂದಿತ್ತು. ಹಾ ರೀ ಮಾಸ್ಟರ್, ಹೌದ್ರಿ. ಆ ನಂತರ ಮತ್ತೆ ನಿನಗೀಗ ಎಲ್ಲಾರ ಬಂದ್ರ ಫೋನ್ ಮಾಡ್ತಾರ? ಅಲ್ಲಿಂದ ನಮ್ದು ಜರ್ನಿ ಹಂಗ ಸ್ಟಾರ್ಟ್ ಆಯ್ತ್ರಿ. ಅಂದ್ರೆ ಈಗ ಒಂದ್ ಕಡೆ ನಾವು ಹಾವು ಹಿಡಿಯಕ್ ಹೋದಾಗ ಮಾಸ್ಟರ್ ಎಲ್ಲರೂ ಫೋನ್ ನಂಬರ್ ಕೇಳ್ತಾರೆ ಮಾಸ್ಟರ್. ಸ್ವಲ್ಪ ಫೋನ್ ನಂಬರ್ ಕೊಡ್ರಿ, ನಮ್ಗೆ ಎಮರ್ಜೆನ್ಸಿ ಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಜರ್ನಿ ಹಿಂಗ ಸ್ಟಾರ್ಟ್ ಹಾಕೊಂಡ್ ಬಂತ್ರಿ ಮಾಸ್ಟರ್. ಅಂದ್ರೆ ಈಗ ನೀನ್ ಹಿಡಿಯುವಾಗ ಏನಾರ ಕಡಿಸ್ಕೊಂಡಿದ್ದು ಈ ತರ? ಇದಾವ್ರಿ ಮಾಸ್ಟರ್, ತುಂಬಾ ಆತರ ಘಟನೆಗಳು ಆಗ್ಯಾವ್ರಿ. ಹಿಡಿಬೇಕಾದ್ರೆ ಕೆಲವೊಂದಿಷ್ಟು ನಮ್ ಮೈ ಮರೆತು ಆಗಿರ್ಬೋದು, ಈ ತರದ್ವೆಲ್ಲ ಘಟನೆಗಳು ಆಗ್ಯಾವ್ರಿ. ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋಬೇಕು. ಅಂದ್ರೆ ಹಾವು ಕಡದ ತಕ್ಷಣ ಮನುಷ್ಯ ಸಾಯ್ತಾನ ಅಂತಿಲ್ರಿ. ಮಿನಿಮಮ್ ಹಾವು ಕಡದಾಗ 2.5 ತಾಸು ಮನುಷ್ಯ ಬದುಕ್ಬೋದ್ರಿ. ಫಸ್ಟ್ ಥಿಂಕ್ ಏನಂದ್ರಿ, ಹೆದರ್ಬಾರ್ದ್ರಿ ಮನುಷ್ಯ, ಭಯ ಪಡಬಾರ್ದ್ರಿ. ಭಯ ಪಟ್ಟಾಗ ಏನಾಕೈತ್ರಿ, ಹಾರ್ಟ್ ಬೀಟ್ ನಮ್ದು ಜಾಸ್ತಿ ಆಕೈತಿ. ಹಾರ್ಟ್ ಬೀಟ್ ಜಾಸ್ತಿ ಆದಾಗ ನಮ್ದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಕೈತಿ. ಅದು ಆದಾಗ ಆಮೇಲೆ ವಿಷಯ ಏನಾಗ್ತೈತಿ, ಸ್ಪ್ರೆಡ್ ಆಗ್ಬಿಡ್ತೈತಿ ಮನುಷ್ಯ. ಈಗ ಎಕ್ಸಾಂಪಲ್ ರೀ ಮಾಸ್ಟರ್, ನನಗೆ ಇಲ್ಲಿ ಕಡದೈತಿ, ನಾನ್ ಇದನ್ನ ಏನ್ ಮಾಡ್ಬೇಕ್ರಿ, ಇದನ್ನ ಕೊಯ್ಬಾರ್ದ್ರಿ. ಫಸ್ಟ್ ಜನ ಮಾಡೋ ಕೆಲ್ಸನ ಆದ್ರಿ ತಪ್ಪು ಬಾಳ್ ಮಾಡ್ತಾರ್ರಿ ಜನ. ಹೆಂಗಂದ್ರ ಈಗ ಇಲ್ಲಿ ಕಡ್ದೈತ್ರಿ, ಇಲ್ಲೇ ಇಂಟು ಮಾರ್ಕ್ ಹಾಕಿ ಕೊಯ್ಕೋತಾರ್ರಿ. ಈ ಕೊಯ್ಯೋ ಹೊತ್ನಾಗ ಇಲ್ಲಿ ನರ ಇತ್ತ, ನರ ಕಟ್ಟಾತಂದ್ರ ಹಾವಿನ ವಿಷಯಕ್ಕಿಂತ ಮೊದ್ಲು ಮನುಷ್ಯ ನರ ಕಟ್ಟಾಗಿ ಹೌದ್ರಿ. ದಯವಿಟ್ಟು ಯಾರಾದ್ರೂ ಅತ್ರಿ ಮಾಸ್ತರ ಅಂತ ತಪ್ಪು ಕೆಲಸ ಮಾಡಬಾರ್ದ್ರಿ. ಆಮೇಲೆ ಏನ್ ಮಾಡ್ತಾರಿ ಮಾಸ್ತರ, ಇಲ್ಲಿ ಕಡ್ದೈತಂದ್ರೆ ಇಲ್ಲಿ ಏನ್ ಮಾಡ್ತಾರ್ರಿ, ಬಿಗಿಯಾಗಿ ಕಟ್ತಾರ, ಅದು ತಪ್ಪು ಕೆಲಸ ಮಾಡಬಾರ್ದ್ರಿ. ಇನ್ ಕೇಸ್ ನೀವು ಕಟ್ಟಬೇಕಂದ್ರೆ ಇಲ್ಲಿ ಒಂದು ಸಣ್ಣದೊಂದು ಮೆತ್ತಗಿರೋ ಬಟ್ಟೆ ತಗೋಬೇಕ್ರಿ, ಕಾಟನ್ ಬಟ್ಟೆ ತಗೊಂಡ್ ನಿಧಾನಕ್ಕೆ ಸುತ್ತಬೇಕ್ರಿ ಮಾಸ್ತರ್. ಬಿಗದ್ ಕಟ್ಟಬಾರ್ದು. ಬಿಗದ್ ಕಟ್ಟಿದ್ರೆ ಏನಾಗ್ತಂದ್ರೆ ನಮ್ಗೆ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಇರ್ತೈತ್ರಿ. ಟ್ರೀಟ್ಮೆಂಟ್ ಆದ ನಂತರವೂ ನಮ್ಗೆ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಇರ್ತೈತಿ. ದಯವಿಟ್ಟು ಅದನ್ನ ಯಾರು ತಪ್ಪು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ತರ್. ಈಗ ನೀವು ಈ ತರ ಎಲ್ಲ
ಹಾ ರೀ ನಿಮ್ಗ ತಿಳುವಳಿಕೆ ಅನುಭವ ಬರ್ಬೇಕಾದ್ರೆ ಹಾ ರೀ ಈಗ ನೀವು ಒಟ್ಟ ನೋಡೇ ಕಲ್ತಿದ್ದ ಹಾ ನೋಡಿ ಕಲ್ತಿದ್ರಿ ನೋಡಿ ಕಲ್ತಿದ್ದ ಕೇಳಿ ಕಲ್ತಿದ್ದ ಓಕೆ ಈಗ ನಿಮ್ಮಂತರ ದೊಡ್ಡವರು ಒಂದ್ ಸ್ವಲ್ಪ ವಿಷಯ ಈಗ ಎಕ್ಸಾಂಪಲ್ ನನ್ನ ಹಾವು ಹಿಡಿಯ ಕಲ್ತಾನೆ ಅಂದ್ರೆ ನಾನು ದೊಡ್ಡವಂತಲ್ಲ ರೀ ಮಾಸ್ತರ. ಕರೆಕ್ಟ್ ಕರೆಕ್ಟ್ ಈಗ ಫಸ್ಟ್ ನನ್ಕಿಂತ ಮೊದಲು ನೀವು ಹಿಡಿಯಾಕತ್ತೀರಿ ಅಂದ್ರೆ ನನ್ಕಿಂತ ನೀವು ದೊಡ್ಡವರು ಅಂತ ನಾವು ತಿಳ್ಕೊಬೇಕು. ಕರೆಕ್ಟ್ 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 ಅವಾಗ ನಿಮ್ಮ ಅಂತವ್ರ ಕಡೆ ನಾವು ಮಾಹಿತಿ ತಗೊಂಡು ನಮಗ್ ತಿಳಿದಷ್ಟು ನಾವು ಜನಕ್ಕೆ ತಿಳ್ಸಕ್ ಪ್ರಯತ್ನ ಪಡ್ತೀವಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಈಗ ಗುರು ಆ ಹಾವುಗಳನ್ನ ಹೆಂಗ ಗುರ್ತ ಹಿಡಿತೀರಿ ಅಂದ್ರೆ ಇವ ವಿಷಕಾರಿ ಅಥವಾ ಇವ ವಿಷಕಾರಿ ಅಲ್ಲ ಅನ್ನುವಂಥದ್ದು? ಅಂದ್ರೆ ಮಾಸ್ಟರ್ ಒಂದು ಅದರ ಆಕಾರ ಅದ್ರ ಕಲರ್ ಇದ್ರ ಮೇಲೆ ಕಂಡುಹಿಡಿದಿರಿ. ಅಂದ್ರೆ ಟೋಟಲ್ ಆಗಿ ನನಗ್ ಗೊತ್ತಿರೋ ಪ್ರಕಾರ ನಾನು ಕೆಲವೊಂದಿಷ್ಟು ಜನಗಳ ಕಡೆ ಕೇಳೋ ಪ್ರಕಾರ ಮಾಸ್ತರ ಟೋಟಲ್ ನಮ್ಮ ಕರ್ನಾಟಕದೊಳಗ 270 ಪ್ರಭೇದದ ಹಾವುಗಳು ಅದಾವ ಅಂತೇಳಿ ನನಗ ಮಾಹಿತಿ. ನನಗೂ ಅಷ್ಟೊಂದು ಪಕ್ಕ ಗೊತ್ತಿಲ್ಲ ರೀ ಮಾಸ್ಟರ್, ನನಗ್ ಗೊತ್ತಿರೋ ನಾನು ಹೇಳ್ತೇನೆ. ಅದ್ರೊಳಗ ಮಾಸ್ಟರ್ 5 ಜಾತಿ ಹಾವಿಗೆ ಮಾತ್ರ ವಿಷಾರಿ. ಒಂದು ಕಾಳಿಂಗ ಸರ್ಪ ಅಂದ್ರೆ ಕಿಂಗ್ ಕೋಬ್ರಾ, ಇನ್ನೊಂದು ರಸಲ್ ವೈಪರ್ ಅಂದ್ರೆ ಕೊಳಕು ಮಂಡಲ ಹಾವು, ಮಂಡಲದ ಹಾವು, ಈ ತರದೆಲ್ಲ ಕರೀತಾರೆ ಮಾಸ್ಟರ್. ಆಮೇಲೆ ಇನ್ನೊಂದು ಬರತ್ರಿ ಮಾಸ್ತರ ವೈಫರ್ ಒಳಗ ಸಾಸ್ ಸ್ಕೈಲ್ಡ್ ವೈಫರ್ ಅಂತೇಳಿ, ಅಂದ್ರೆ ಗರಗಸದ ಹಾವು ಅಂತಾರಿ ಮಾಸ್ಟರ್ ಕನ್ನಡದೊಳಗ. ಇನ್ನೊಂದು ಬಂದ್ಬಿಟ್ಟು ಕಾಮನ್ ಕ್ರಿಯೇಟ್ ಕಟ್ಟು ಹಾವು ಅಂತ ಕರೀತಾರ್ರಿ ಅದನ್ನ. ಇನ್ನೊಂದು ಬಂದ್ಬಿಟ್ಟು ಸಾಮಾನ್ಯವಾಗಿ ನಾಗರ ಹಾವು, ನಮ್ಮ ಭಾಗದಾಗೆಲ್ಲ ಜಾಸ್ತಿ ಸಿಗ್ತಾವ್ರಿ ಮಾಸ್ಟರ್. ಇವಿಷ್ಟು ವಿಷಕಾರಿಗಳು. 5 ಜಾತಿ ಹಾವುಗಳು ಮಾತ್ರ ವಿಷಕಾರಿಗಳು. ಅದ್ರೊಳಗ ಎಕ್ಸ್ಪೆಷಲಿ ಹೇಳ್ಬೇಕಂದ್ರ ಬಹಳ ಕೆಟ್ಟ ವಿಷ ಅಂದ್ರ ಮಾಸ್ತರ ಇದು ರೀ, ಯಾವ್ದು ಕಾಮನ್ ಕ್ರಿಯೇಟ್ ಅಂತ ಬರತ್ತಲ್ಲ ಕಟ್ಟ ಹಾವು, ನಾಗರ ಹಾವಿನಕ್ಕಿಂತ 14 ಪಟ್ಟು ವಿಷ ಅದ್ರಲ್ಲಿ ಇರ್ತೈತ್ರಿ. ಇನ್ನ ಆ ಹಾವಿಂದ ಇದು ಬಂದ್ಬಿಟ್ರೆ ಮಾಸ್ಟರ್ ನೈಟ್ ಟೈಮ್ ಅದ್ರ ಸಂಚಾರ, ಆಮೇಲೆ ಅದ್ ಕಡ್ದಿರೋ ಸಿಂಪ್ಟಮ್ಸ್ ಯಾರಿಗೂ ಗೊತ್ತಾಗಂಗಿಲ್ರಿ. ಅಂದ್ರೆ ಈಗ ನಮ್ಮ ಭಾಗಕ್ಕೆ ಹೆಚ್ಚು ಇರ್ತಾವ ಅಥವಾ ಅಂತ ಬೇರೆ ಅರಣ್ಯ ಪ್ರದೇಶದಾಗ ಬಾಳ ಇರ್ತಾವ? ಅಂದ್ರೆ ಮಾಸ್ತರ ಇದೊಂದು ವಿಷಯ ಹೇಳ್ಬೇಕ್ರಿ, ನಮ್ ಕಡೆ ಜನ ಹಂಗ ತಪ್ಪು ತಿಳ್ಕೊಂಡಾರ. ನಮ್ ಕಡೆ ಜಾಸ್ತಿ ಸಿಗೋವಂದ್ರ ಮಾಸ್ಟರ್ ನಾಗರ ಹಾವು, ಆಮೇಲೆ ಕೊಳಕು ಮಂಡಲ, ಬಿಟ್ರ ಯಾವ್ದ್ರಿ ಇದು ಕೆರೆ ಹಾವು, ಕಾಮನ್ ಹುಲ್ಪು, ಕಾಮನ್ ಕುಕ್ರಿ, ಈ ತರದ್ದೆಲ್ಲ ಜಾಸ್ತಿ ಸಿಗ್ತಾವ್ರಿ ಮಾಸ್ಟರ್. ಇನ್ನ ಕಟ್ಟ ಹಾವು ಅಂದ್ರೆ ಕಾಮನ್ ಕ್ರಿಯೇಟ್ ಮಲೆನಾಡ ಸೈಡ್ ಅಂದ್ರೆ ಕಾರ್ಕಳ, ಕುಮಟಾ, ಹೊನ್ನಾವರ, ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗ ಸಿಗೋದು ಬಹಳ ರೇರ್ ರೀ. ಅದು ಹೆಂಗ ಅಲ್ಲೋ ಇಲ್ಲೋ ಒಂದ್ ಯಾಕೆ ಸಿಗ್ತಾವಂದ್ರೆ ಮಾಸ್ತರ ಈಗ ಹಣ್ಣು ತರಕಾರಿ ಗಾಡಿ ಬರ್ತಿರ್ತಾವ್ರಿ ಬೇರೆ ಊರಿಂದ, ಆ ಗಾಡಿ ಒಳಗ್ ಮಿಸ್ ಆಗಿ ಬರ್ತಾವ್ರಿ. ಇನ್ನ ಇಲ್ಲ ಅಂತ ಹೇಳಂಗಿಲ್ರಿ, ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗು ಅದಾವ್ರಿ. ಜಾಸ್ತಿ ಕಂಡು ಬರೋದು ಮಲೆನಾಡ್ ಸೈಡ್, ಬಿಟ್ರ ಈ ತರ ಕಾಡೊಳಗ ಈ ತರ ಎಲ್ಲ ಕಂಡು ಬರ್ತಾವ್ರಿ ಮಾಸ್ಟರ್. ಆಮೇಲೆ ಇನ್ನೊಂದು ಕಾಳಿಂಗ ಸರ್ಪದ ಬಗ್ಗೆ ಹೇಳ್ಬೇಕ್ರಿ. ಕಾಳಿಂಗ ಸರ್ಪ ಕೂಡ ಅಷ್ಟರಿ ಮಾಸ್ಟರ್, ಸುಮಾರು ಒಂದು 12 16 ಅಡಿವರೆಗೂ ಬೆಳಿತಾವ್ರಿ ಅವು ಕಾಳಿಂಗ ಸರ್ಪ. ಸೊ ಅವಾಗ ಏನಾಗ್ತೈತ್ರಿ ಮಾಸ್ಟರ್, ಈ ನಮ್ ಕಡೆ ಒಂದು ನಾಗರ ಹಾವು ನೋಡಿರ್ತಾರೆ, ಅದು ಸರಿಸುಮಾರು ಒಂದು ದಪ್ಪ ಗಾತ್ರದೊಳಗೆ ದಪ್ಪ ಇರೋದು, ಈ ತರ ಇದ್ದಾಗ ಏನ್ ಮಾಡ್ತಾರ್ರಿ, ನಮ್ಮ ಕಡೆ ಕಾಳಿಂಗ ಸರ್ಪ ಬಂದ್ಬಿಟ್ಟೈತಿ ಜನಗಳಿಗೆ ಪಾಪ. ಈ ಕಾಳಿಂಗ ಸರ್ಪದ ಆಕಾರ ಬಂದ್ಬಿಟ್ಟು ಹೆಂಗಿರ್ತೈತಿ ಅಂದ್ರೆ ಮಾಸ್ಟರ್ ಫುಲ್ ಕರ್ರಗಿರ್ತೈತ್ರಿ, ಮ್ಯಾಗ ವೈಟ್ ಲೈನ್ಸ್ ಬರ್ತಾವ್ರಿ ಮಾಸ್ಟರ್. ಅದು ಕಾಳಿಂಗ ಸರ್ಪ ಅಂತ ನಾವ್ ಕಂಡು ಹಿಡಿಬಹುದ್ರಿ. ನಮ್ಮ ಭಾಗದೊಳಗ ಸಿಗಂಗಿಲ್ರಿ ಅದ, ಅಂದ್ರ ಉತ್ತರ ಕರ್ನಾಟಕ ಭಾಗದೊಳಗ. ಇನ್ನ ಬಿಟ್ರ ನಮ್ಮ ದಾಂಡೇಲಿ ಸಿಗ್ತೈತ್ರಿ, ಈ ಕಡೆ ಹೊನ್ನಾವರ, ಕುಮಟಾ, ಕಾರ್ಕಳ ಈ ಸೈಡ್ ಜಾಸ್ತಿ ಸಿಗ್ತೈತ್ರಿ. ಅರಣ್ಯ ಪ್ರದೇಶಗಳು ಜಾಸ್ತಿ ರೀ. ಆಮೇಲೆ ಅದು ಹೆಂಗಂದ್ರ ನಾಚಿಕೆ ಸ್ವಭಾವದ ಹಾವು, ಮನುಷ್ಯರಿಗೆ ಯಾವತ್ತೂ ತೊಂದರೆ ಕೊಡಂಗಿಲ್ರಿ, ಬೇಕು ಅಂತಾನು ಹೋಗಂಗಿಲ್ಲ. ಈಗ ಇನ್ನೊಂದ್ ಹೇಳ್ಬೇಕಂದ್ರೆ ಮಾಸ್ಟರ್ ಹಾವುಗಳು ಶೀತ ರಕ್ತ ಪ್ರಾಣಿ ರೀ. ಅದಕ್ಕೆ ಏನಂದ್ರೆ ಮಾಸ್ಟರ್ ತಂಪು ಜಾಸ್ತಿ ಆಗಿ ಬರಂಗಿಲ್ಲ, ಬಿಸಿನೂ ಜಾಸ್ತಿ ಆಗಿ ಬರಂಗಿಲ್ಲ. ಮೇನ್ಲಿ ನಾನು ಹೇಳೋದು ಒಂದ ವಿಷಯ ಏನಂದ್ರಿ ಮಾಸ್ಟರ್, ಈಗ ಬೇಸಿಗೆ ಟೈಮ್ದಾಗ ತಂಪು ಹುಡ್ಕೊಂಡ್ ಬರ್ತಾವ್ರಿ, ಚಳಿ ಟೈಮ್ದಾಗ ಹವಾಮಾನಕ್ಕೆ ತಕ್ಕಂಗ ಬ್ಯಾಲೆನ್ಸ್ ಮಾಡ್ತಾರೆ. ಹೌದ್ ಬಿಸಿ ಹೊಡ್ಕೊಂಡ್ ಬರ್ತಾವ್ರಿ. ಈ ತರದ ಹಾವುಗಳೊಳಗ ಅವು ಜೀವಿಸೋಸ್ಕರ ಬರ್ತಾ ಇರ್ತಾವ. ಹೌದ್ರಿ ಮಾಸ್ಟರ್. ಈಗ ನಾವು ಬಂದು ಅಂತಂದ್ರ ಏನು ಬಂದೈತೆ ಅಂತ ಭಯ ಪಟ್ಟು ನೀವ್ ಹೇಳ್ದಂಗ ಈ ಬೇಸಿಗೆ ಒಳಗ ಅವು ತಂಪು ಹುಡ್ಕೊಂತ ಬಂದಾಗ ನಾವ್ ಅಲ್ಲಿ ಭಯ ಆಗ್ಬಿಡ್ತೇವೆ, ಅಥವಾ ಈ ತಂಪು ಇದ್ರೊಳಗ ಅವು ಬಿಸಿಲು ಹುಡ್ಕಾಕ ಬರ್ತಾವ. ಹೌದ್ರಿ ಕರೆಕ್ಟ್. ಅದಕ್ಕ ಹೆಚ್ಚ ಹೊರಗೆ ಕಾಣೋದ್ರಿ. ಆ ಟೈಮ್ದೊಳಗೆ ಏನ್ರಿಪ್ಪ ಜನ ಸ್ವಲ್ಪ ಹುಷಾರಿಂದ ಇರ್ಬೇಕು. ಪ್ರತಿಯೊಬ್ರು ಏನ್ ಮಾಡ್ಬೇಕಂದ್ರ ಮಾಸ್ಟರ್ ಹೊರಗಡೆ ಏನು ಬೂಟ್ ಬಿಟ್ಟಿರ್ತಾರಲ್ರಿ ಅವನ್ನೆಲ್ಲ ಚೆಕ್ ಮಾಡಿ
ಕರೆಕ್ಟ್ ಎಲ್ಲರೂ ಹಾಕ್ಬೇಕು. ಕರೆಕ್ಟ್ ಕರೆಕ್ಟ್ ಎಕ್ಸ್ಪೆಷಲಿ ಸಣ್ಣ ಮಕ್ಕಳದು ಸ್ಕೂಲ್ ಹೋಗ್ತಿರ್ತಾರಲ್ರಿ ಮಾಸ್ಟರ್. ಮೊನ್ನೆ ಒಂದು ಘಟನೆ ಆಯ್ತ್ರಿ ಮಾಸ್ಟರ್. ಹಿಂಗ ಒಂದ್ ಕಡೆ ಹೋಗಿದ್ವಿ. ಕರೆಕ್ಟ್ ಹೋದಾಗ ಇನ್ನೇನ ಮಗುಗ ಬೂಟ್ ಹಾಕ್ಬೇಕು ಅನ್ನೋಷ್ಟಿಗೆ ಅದ್ರೊಳಗ ನಾಗರ ಅವಿನ ಮರಿ ಇತ್ರಿ ಮಾಸ್ಟರ್. ಸೊ ನಾವ್ ಅದಕ್ಕೆ ಎಚ್ಚರಿಕೆ ಕೊಡ್ತೇವೆ ಅಂದ್ರೆ ಮಾಸ್ಟರ್, ಪಾಪ ಸಣ್ಣ ಮಕ್ಳು ಇನ್ನೂ ಏನೇನೋ ಆಗ್ಬೇಕಂತಿರ್ತಾವ, ಜೀವ ಹೋಗ್ಬಾರ್ದು ಗೊತ್ತು ಗೊತ್ತಿಲ್ದ. ಕರೆಕ್ಟ್ ಕರೆಕ್ಟ್. ಈಗ ಅವು ಕಡಿಬೇಕು ಅಂತ ಕಡಿಯಂಗಿಲ್ರಿ ಮಾಸ್ಟರ್, ಅವು ಕೂಡ ಸೇಫ್ಟಿ ಯಾವ ಕುಂತಿರ್ತಾವ. ಹೌದೌದ್ರಿ. ಈಗ ಇನ್ನೊಂದು ಯಾವ್ದೋ ಒಂದು ಹಾವು ನಮ್ಗ ಕಡಿಬೇಕಂತ ಕಡಿಯಂಗಿಲ್ರಿ, ಅವು ಆತ್ಮ ರಕ್ಷಣೆಗೋಸ್ಕರ ನಮ್ಗೆ ಅಟ್ಯಾಕ್ ಮಾಡ್ತಾವ. ಕರೆಕ್ಟ್ 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 ಕರೆಕ್ಟ್. ಹಾ ಬಟ್ ನಮ್ಮ ಸುತ್ತಮುತ್ತ ಕ್ಲೀನ್ ಇಟ್ಕೋಬೇಕು. ಯಾಕಂದ್ರೆ ಅವಕ್ಕ ಬರಾಕ ಅವಕಾಶನೇ ಇಲ್ಲ ಅಂದ್ರೆ ಅಲ್ಲಿ ಬರುದಿಲ್ಲ. ಈಗ ನೀವೇನ್ ಹೇಳಿದ್ರಲ್ಲ ಇದು ಅನ್ಕರೆ 100% ಸತ್ಯ ಮಾಸ್ಟರ್. ಈಗ ಕೆಲವೊಂದಿಷ್ಟ ಏನ್ ಮಾಡ್ತಾರಿ ಮಾಸ್ಟರ್, ಆ ಮನಿ ಅಕ್ಕಪಕ್ಕ ಏನ್ ಮಾಡ್ತಾರೆ, ಚಿಕ್ಕಾಪಟ್ಟೆ ಗಲೀಜ್ ಇಟ್ಕೊಂಡಿರ್ತಾರೆ. ಗಲೀಜ್ ಇಟ್ಕೊಂಡಾಗ ಅಲ್ಲಿ ಏನಾಗ್ತೈತ್ರಿ, ಅಲ್ಲಿ ಇಲಿ ಕಪ್ಪೆ ಈ ತರದೆಲ್ಲ ಸೇರ್ಕೊಂಡಾಗ ಅದ್ರ ಆಹಾರ ಹುಡುಕೊಂಡು ಬರ್ತಾವೆ ವಿನಃ ಕರೆಕ್ಟ್ ಬೇಕು ಅಂತ ಬರಂಗಿಲ್ರ ಅವ್ ಮನಿಗೆ. ಇದೇ ನನ್ ಮನಿಪ ಅನ್ನೋ ರೀತಿ ಬರಂಗಿಲ್ಲ. ಈಗ ಈಗ ನೀವೆಲ್ಲ ಏನ್ ಅವನ್ನ ಹಿಡಿಯಾಕ ಒಂದ್ ಏನ ಇದನ್ನ ಕಲ್ತಿರಿ. ಹಾ ರೀ ಮಾಸ್ಟರ್. ಕಲಿತ ನಂತರ ಈಗ ಜನಕ್ಕೆ ಭಯ ಅನ್ನೋದು ಕಡಿಮೆ ಆಗೈತೆ. ಯಾಕಂತಂದ್ರ ನಾವೆಲ್ಲ ಸಣ್ಣರಿದ್ದಾಗ ನೋಡ್ತಿದ್ವಿ. ಯಾಕಂದ್ರ ಈ ನಮ್ಮ ಈ ಕಡೆ ಭಾಗದೊಳಗ ಜನಸಂಖ್ಯೆನ ಕಡಿಮೆ, ಮನಿ ಕಡಿಮೆ. ಈ ಎಲ್ಲಾ ಈ ಹೊಲ ಅವಿವ ಎಲ್ಲ ಪೀಕಿನೊಳಗ ಸ್ವಲ್ಪ ಗಾದ ಅಂತ ಹೇಳ್ತಾರಲ್ಲ, ಅದ್ರೊಳಗ ಸಾಕಷ್ಟು ಇರ್ತಿದ್ವ. ಹೌದ್ರಿ. ಅವಾಗ ಭಯ ಬಾಳ ಇತ್ತ. ಯಾಕಂದ್ರ ಅದ್ರ ಬಗ್ಗೆ ಏನು ತಿಳುವಳಿಕೆ ಇದ್ದಿದ್ದಿಲ್ಲ. ಪಟ್ಟ ಹಾವ್ ಅಂದ ತಕ್ಷಣ ಏನ್ ತಿಳ್ಕೊಂತಿದ್ರ ಜನ, ನಮ್ನ ಹಿಡ್ಕೊಂಡೆ ಪಟ್ಟ ಇದು ಕಡಿತೈತಿ. ಒಂಥರ ಹೆಂಗಪ್ಪಾ ಅಂತಂದ್ರೆ ಮನುಷ್ಯರಿಗೆ ಬೆನ್ನ ಹತ್ತಿ ಕಡಿತೈತಿ ಅನ್ನುವಂತ ಭಾವನೆ ಪಟ್ಟ ಹಾವು ಕಂಡ್ರೆ ಓಡಿಬೋದು, ಅವ್ರು ಹೊಡೆದು. ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ಹೇಳ್ಬೇಕ್ರಿ ಮಾಸ್ಟರ್. ಈಗ ಹೊಡೆದು ಕೊಲ್ಲೋದಂದ್ರಲ್ಲ, ಇದ್ರ ಬಗ್ಗೆ ನಾವ್ ಒಂದ್ ಹೇಳ್ಬೇಕ್ರಿ. ಈಗ ಕಲ್ಲು ನಾಗರ ಕಂಡ್ರೆ ಹಾಲಿರುವಯ್ಯ, ನಾಗರ ಕಂಡ್ರೆ ಕಲ್ಲೊಡೆದು ಸಾಯಿಸೋರಯ್ಯ ಅಂತ ಈ ತರ ಇದ್ದಾಗ ಮಾಸ್ಟರ್ ಏನಾಗ್ತದ್ರಿ, ದಯವಿಟ್ಟು ಯಾರು ಹಾವು ಕೊಲ್ಲಾಕ್ ಹೋಗ್ಬಿಟ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳತ್ತೇನೆ. ಯಾಕಂದ್ರೆ ಮಾಸ್ಟರ್, ಭೂಮಿಯ ಸಮತೋಲನ ಕಾಪಾಡೋದು ಹಾವುಗಳು ಒಂದು. ಇನ್ನ ಹಾವುಗಳೇ ಇಲ್ಲ ಅಂದ್ರೆ ಯಾವ ಪರಿಸ್ಥಿತಿ ಆಗ್ತೈತಿ ಅನ್ನೋದು ನಾ ಹೇಳ್ತೇನ್ರಿ ಮಾಸ್ಟರ್. ಹೆಂಗಂದ್ರೆ ಇಲಿಗಳ ಸಂಖ್ಯೆ ಜಾಸ್ತಿ ಆಗ್ತೈತ್ರಿ, ಆಮೇಲೆ ಕ್ರಿಮಿ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಈ ದೇವ್ರ ಏನ್ ಮಾಡ್ಬಿಟ್ಟನ್ರಿ, ಚೈನ್ ಸಿಸ್ಟಮ್ ಇಟ್ಟನ್ರಿ ಪ್ರತಿಯೊಂದು. ಈಗ ಕಪ್ಪಿಗೆ ಹಾವು, ಹಾವಿಗೆ ಮುಂಗ್ಲಿ, ಯಾವ ಜಾಸ್ತಿ ದಿವಸ ಅವಕ್ಕೂ ಕೆಲಸ ಮಾಡಿ ಅವ್ ಹೋಗ್ತಿರ್ಬೇಕು ಅನ್ನೋ ಲೆಕ್ಕಕ್ಕೆ ಇಟ್ಟಂದ್ರೆ ಮೇನ್ಲಿ ಹೇಳ್ಬೇಕಂದ್ರ ಭೂಮಿಯ ಸಮತೋಲನ ಕಾಪಾಡೋದ ಹಾವುಗಳ್ರಿ. ಸಮತೋಲನ ಹೆಂಗ್ ಕಾಪಾಡ್ತಾವಂದ್ರೆ ಇದು ಕ್ರಿಮಿ ಕೀಟಗಳನ್ನೆಲ್ಲ ತಿಂದ ಹಾಳು ಮಾಡ್ತಾರ. ಈಗ ಎಕ್ಸಾಂಪಲ್ ರೀ ಮಾಸ್ಟರ್, ಕೆರೆ ಹಾವಿನ ಬಗ್ಗೆ ಒಂದು ನಿಮ್ಗ ಮಾಹಿತಿ ಕೊಡ್ತೇನ್ರಿ. ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತ ಕರೀತಾರ್ರಿ. ಅದ್ ಸರಿಸುಮಾರು ಒಂದ್ 10 ಫೂಟ್ ವರ್ಗು ಬೆಳಿತೈತ್ರಿ ಅದ. ಅದನ್ನ ನೋಡ್ದಾರ ಏನ್ ಅನ್ಕೋತಾರ್ರಿ, ಕಾಳಿಂಗ ಸರ್ಪ ಬಂದೈತಿ ಇಲ್ಲೇ, ಪಾಪ ಅವ್ರಿಗೆ ಗೊತ್ತಿರಂಗಿಲ್ಲ. ಅವ್ರು ಏನ್ ಮಾಡ್ತಾರ್ರಿ ಮಾಸ್ಟರ್, ಒಂದು ಹೊಡೆದ್ ಸಾಯಿಸ್ತಾರ. ಇಲ್ಲ ಅದ್ರ ಮೇಲೆ ದಯವಿಟ್ಟು ಇದೊಂದು ಮೇನ್ಲಿ ಹೇಳೋದಂದ್ರ, ಹಾವು ಬಂದಾಗ ಯಾರು ಕೂಡ ಚುಮ್ನಿ ಎಣ್ಣೆ, ಪೆಟ್ರೋಲ್ ಈ ತರದ್ ಯಾರು ಹಾಕಕ್ ಹೋಗ್ಬೇಡ್ರಿ. ಯಾಕಂದ್ರೆ ತಡ್ಕೊಳ್ಳುವಂತ ಶಕ್ತಿ ಹಾವುಗಳಿಗೆ ಇರಂಗಿಲ್ಲ. ಈ ಕೆರೆ ಹಾವು ಬಗ್ಗೆ ಮಾಸ್ಟರ್, ದಿವ್ಸಕ್ಕೆ ಏನೋ ಇಲ್ಲ ಅಂದ್ರೆ 20 ಇಲಿ ತಿನ್ನುವಂತ ಸಾಮರ್ಥ್ಯ ಅದಕ್ಕೆ ಐತಿ ಮಾಸ್ಟರ್. ಅದಕ್ಕೆ ರೈತನ ಮಿತ್ರ ಅಂತ ಯಾಕೆ ಕರೀತಾರಂದ್ರಿ, ಹೊಲದೊಳಗಿರ್ತಕ್ಕಂತ ಇಲಿನೆಲ್ಲ ತಿಂತೈತಿ. ಈ ಇಲಿಗಳಿಂದ ನಮ್ಗೆ ಏನೇನ್ ಕಾಟಾರಿ, ಪೀಕ್ ನಾಶ ಮಾಡ್ತಾವ. ಈ ಕಾರಣಕ್ಕೋಸ್ಕರ ಹೊಲದೊಳಗ ನಿಮ್ ಹೊಲದೊಳಗ ಏನಾರ ಕೆರೆ ಹಾವುಗಳು ಕಂಡು ಬಂದ್ರ ಅವನ್ ಹಿಡ್ಸಾಕನು ಹೋಗ್ಬೇಡ್ರಿ, ಹೊಡ್ಯಾಕನು ಹೋಗ್ಬೇಡ್ರಿ. ಅದ್ ಎಷ್ಟ್ ಇರ್ತತಿ ಅಷ್ಟ ನಿಮ್ಮ ಹೊಲಕ್ ಒಳ್ಳೆಯದ. ಜನಗಳಿಗೆ ಒಂದು ಮೂಢನಂಬಿಕೆ ಉಟ್ಕೊಂಡ್ಬಿಟ್ಟಿರ್ತ, ಅದ ಕೆರೆ ಹಾವು ಬಾಲಲ್ಲೇ ಹೊಡೆದ್ರ ಸಾಯ್ತ ಅಂತ. ಅಲ್ಲ ಮಾಸ್ಟರ್, ಈಗ ನಾವು ಕ್ಯಾಚ್ ಮಾಡಕ್ ಹೋದಾಗ ಮೇನ್ ಬಾಲನ ಹಿಡ್ಕೊಂಡಿರ್ತೀವಿ. ಅದ್ ಹೆಂಗ ಸಾಯ್ತಾನ ನನಗ್ ಲೆಕ್ಕ ಜನಗಳಿಗೆ. ಅದು ಇನ್ನೊಂದ್ರಿ ಮಿಸ್ಟರ್ ಮೇನ್ ಹೇಳ್ಬೇಕಂದ್ರೆ, ಈ ಪಿಕ್ಚರ್ ಒಳಗೆಲ್ಲ ತೋರಿಸಿ ಜನಗಳನ್ನ ಮೋಡನ ಮಾಡ್ಬಿಟ್ಟ. ಆಮೇಲೆ ಇನ್ನೊಂದ್ರಿ ಮಾಸ್ಟರ್, ಅದೇನೋ 12 ವರ್ಷ ದ್ವೇಷ ಇರ್ತತಿ ಅಂತ. ಇಲ್ಲ ರೀ ಮಾಸ್ಟರ್, ಅವೆಲ್ಲ ಸುಳ್ರಿ. ಅವೆಲ್ಲ ನಮ್ಮ ಕಲ್ಪನೆ, ಮೂಢನಂಬಿಕೆ ರೀ ಮಾಸ್ಟರ್. ಅದನ್ನ ಮೂಢನಂಬಿಕೆ ಹುಡ್ಸಿದ್ದ ಈ ಪಿಕ್ಚರ್. ಯಾಕಂದ್ರೆ ಆತರ ತಪ್ಪು ತಿಳುವಳಿಕೆ ಜನರಿಗೆ ಸಂದೇಶ ನಾವು ಕೊಡಬಾರ್ದ್ರಿ. 12 ವರ್ಷ ಶೇಡ್ ಇರ್ತತಿ ಹಂಗ ಏನಿಲ್ಲ ರೀ ಮಾಸ್ಟರ್. ಅದಕ್ಕ ಮೆದುಳಿನ ಸಾಮರ್ಥ್ಯ ಇರೋದು ಸಾಸಿವೆ ಕಾಳಷ್ಟೇ ಹಾವಿಗೆ. ಆಮೇಲೆ ಬೆಳಗ್ಗೆ ಎದ್ದ ದೇವ್ರ ಹತ್ರ ಅದು ಕೇಳ್ಕೊಂಡ್ ಬರ್ತದಂತ ಹಿರಿಯರಿಂದ ಕೇಳಿದ ವಿಷಯ. ನಾನು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಹತ್ರ ಅದು ಕೇಳ್ಕೊತಂತ್ರಿ ಹಾವ. ಇದು ಕಾಮಿಡಿ ಆಗಾರ ತಗೋಬಹುದು, ಹೆಂಗಾರ ತಗೋಬಹುದು ಮಾಸ್ಟರ್. ಕರೀತಿಲಿ ಮನುಷ್ಯನ್ ಮಾತ್ರ ನಾನು ಭೇಟಿ ಮಾಡಿಸ್ಬಾರಪ್ಪ ದೇವ್ರ ಅಂತ. ಅಂದ್ರೆ ಮಾಸ್ಟರ್ ಹೆಂಗಂದ್ರೆ, ಮನುಷ್ಯನಿಂದ ಬರೀ ಹಾಳ್ರಿ,
ಹಾ 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 ಈ ಪ್ರಾಣಿ ಪಕ್ಷಿಗಳಿಂದ ಏನೈತಲ್ರಿ ಪರಿಸರ ಚಂದ ಇರೋದ ಪ್ರಾಣಿ ಪಕ್ಷಿಗಳಿಂದ. ಕರೆಕ್ಟ್ 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 ಕರೆಕ್ಟ್. ಈಗ ಒಬ್ಬವ ಎಲ್ಲಡಿಕೆ ಹಾಕೋತಾನೆ ಎಲ್ ಬೇಕಾದಲ್ಲಿ ಉಗುಳಿ ಪರಿಸರ ಹಾಳು ಮಾಡ್ತಾನೆ. ಹೌದೌದು. ಒಬ್ಬ ಗುಟ್ಕಾ ಹಾಕೋತಾನ ಎಲ್ಲರ ಉಗುಳಿ ಪರಿಸರ ಹಾಳು ಮಾಡ್ತಾನೆ. ಹೌದೌದು. ಒಬ್ಬವ ಈಗ ಪಬ್ಲಿಕ್ ಪ್ಲೇಸ್ ಅನ್ನಂಗಿಲ್ರಿ ಮಾಸ್ಟರ್, ನಿಂತ್ಕೊಂಡು ಹುಚ್ಚೋ ಇದೆಲ್ಲ ಗಲೀಜ್ ಮಾಡ್ತಾರೆ. ಹೌದೌದು. ಈ ತರದಿದ್ದಾಗ ಪ್ರಾಣಿಗಳು ಹಂಗೇನ್ರ ಮಾಡ್ತಾವ್ರಿ ಮಾಸ್ಟರ್? ಕರೆಕ್ಟ್. ಇಲ್ಲ. ಹೌದೌದು. ಇಂತ ವಿಷಯಗಳು ಸ್ವಲ್ಪ ಜನಗಳು ತಿಳ್ಕೊಬೇಕನ್ನೋ ನಮ್ಮ ಉದ್ದೇಶ. ಹೌದೌದು. ಯಾಕಂತಂದ್ರೆ ಈಗ ಏನ್ ಹೇಳಿದ್ರಲ್ಲ, ಹಾ ರೀ ಮಾಸ್ಟರ್, ಈಗ ಹಾವು ಏನು ಮನುಷ್ಯರನ್ನ ನೋಡ್ಕೊಂತ ಏನ್ ಬಂದಿರ್ತಾವ, ಮನುಷ್ಯ ಒಟ್ಟ ಅವ್ ಕಂಡ ತಕ್ಷಣ ಈಗ ನೀವೆಲ್ಲಾ ಏನ್ ಹಿಡಿಯಕ್ ಕಲ್ತ್ ನಂತರ ಹಾ ರೀ ಮಾಸ್ಟರ್ ಅವ ಅಲ್ಲಿ ಕಣ್ಣಿಗೆ ನೋಡಿದ್ರು ಸಹಿತ ಸುಮ್ಮ ಅವ ಕೈ ಮುಗಿದ ಬಿಟ್ಟು ಬಿಡ್ತಾರ. ಈ ಬೈಲಿನೊಳಗೆ ಸಿಕ್ಕ್ರೆ ಮನಿ ಒಳಗಿದ್ರೆ ಮಾತ್ರ ನಿಮ್ಗೆ ಫೋನ್ ಮಾಡ್ತಾರೆ, ಕರೀತಾರ, ನಿಮ್ಮ ಹಿಡ್ಕೊಂಡೋಗಿ ಅಲ್ಲಿ ದೂರ ಬಿಟ್ಟು ಬರ್ತೀರಿ. ಈಗ ಈ ಬಯಲು ಪ್ರದೇಶದೊಳಗ ಮನಿ ಸುತ್ತಮುತ್ತ ತೋಟ ಜಂಗಲ ಅಲ್ಲಿ ಇದ್ರು ಸಹಿತ ನೋಡಿ ಸುಮ್ಮನೆ ಕೈ ಮುಗಿದ್ರು. ಆದ್ರೆ ಮೊದಲ ಹಂಗಿರ್ಲಿಲ್ಲ, ಒಟ್ಟ ಕಂಡ್ರೆ ಹೊರದ್ ಬಿಡೋದ್ರಿ. ಅಂದ್ರೆ ಉದ್ದೇಶ ಅವ್ರಿಗೆ ತಿಳುವಳಿಕೆ ಕಡಿಮೆ ಒಂದ ಉದ್ದೇಶ ಇಷ್ಟ, ಇದು ನಮ್ಗ ಕಡ್ದಿಲ್ಲ ಅಥವಾ ಮತ್ತೆ ಯಾರಿಗಾದ್ರೂ ಕಡಿಬಾರಿಲ್ಲ ಅನ್ನುವಂತ ಅವಾಗ ಭಾವನೆ ಆತರ ಇರ್ತದೆ. ಈಗ ನಮ್ ಕಂಡೈತಿದ ಕಣ್ಣಿಗೆ ಇದು ಮತ್ತೆ ಮರಿ ಆತಂದ್ರೆ ಯಾರಿಗಾದ್ರೂ ಕಡಿಬಾರ್ದು ಅನ್ನೋದು ಒಂದು ಭಾವನೆಗೆ ಆತರ ಜನ ಮಾಡ್ತಿದ್ರ ಮಾಡ್ತಾರೆ. ಈಗ ನೀವೆಲ್ಲಾ ಕಲ್ತ ಮೇಲೆ ಇದು ಒಟ್ಟೆ ಎಲ್ಲಾ ಸಂಪೂರ್ಣ ಕಡಿಮೆ ಆಗಿಬಿಟ್ಟೈತಿ. ಈಗ ಹೌದ್ರಿ, ಕಂಡೈತಿ ಬಂದ್ರ ಅದ್ರ ಮೇಲೆ ಒಟ್ಟೆ ಭಯ ಅನ್ನೋದಿಲ್ಲ. ಭಯ ಅನ್ನೋದಿಲ್ರಿ. ಒಂದು ಮಾಸ್ಟರ್, ಈಗ ಒಂದು ಚೋಳಿನ ಮರಿ ಕೊಂಡ್ರು ಕೂಡ ನಮಗ್ ಕರೆ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಇಲ್ಲ ಹಿಂಗ ಬರೋರ ಹಿಂಗ ಚೋಳ ಬಂದೈತಿ ಬರ್ರಿ ಹಿಡ್ಕೊಂಡು. ಅಂದ್ರೆ ಈಗ ನಾವು ಹಾವು ಹಿಡಿತೇವ್ರ ಹಾವಿಗೆ ಎಷ್ಟು ಸೀಮಿತ ಆಗಿಲ್ಲ. ಈಗ ಒಂದು ಚೋಳು ಇದ್ರು, ಆಮೇಲೆ ಎಲ್ಲರ ಒಂದ್ ನಾಯಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಫೋನ್ ಮಾಡಿ ಕರೀತಾರೆ. ಇಲ್ಲ ಗುರುವರ ಹಿಂಗ ನಾಯಿಗೆ ಆಕ್ಸಿಡೆಂಟ್ ಆಗೈತಿ. ಈಗ ನಿನ್ನೆ ನಡೆದಂತ ಘಟನೆ ಮಾಸ್ಟರ್ ಹೇಳ್ತೇನ್ರಿ. ರೋಡ್ ಒಳಗ ಒಂದು ಹಾವು ಪಾಪ ಆಕ್ಸಿಡೆಂಟ್ ಆಗಿತ್ತಂತ್ರಿ. ಪಾಪ ಕಳ್ಳೆಲ್ಲ ಹೊರಗ್ ಬಂದಿದ್ರು. ಆ ಟೈಮ್ದಾಗ ಏನಾಗೈತ್ರಿ ಮಾಸ್ಟರ್, ನನಗೆ ಯಾರು ಫೋನ್ ಮಾಡಿಲ್ರಿ. ಒಬ್ಬ ಸಂಜು ಅನ್ನೋ ಹುಡುಗ ಬಂದ ನನಗೆ ತಿಳಿಸಿದ, ಅಣ್ಣ ಹಿಂಗ ನಾವ್ ಒಂದು ಹಾವು ಪಾಪ ಆಕ್ಸಿಡೆಂಟ್ ಆಗಿ ತೆಳ್ಕೊಂಡು ಹೊಂಟತಿ, ಕಳ್ಳೆಲ್ಲ ಹೊರಗ್ ಬಂದವು ಅಂತ ಹೇಳಿದಾರೆ. ಅವಾಗ ನಾನು ಹೋಗಿ ಆ ಸ್ಪಾಟ್ಗೆ ಹೋಗಿ ಎಲ್ಲಾ ನೋಡಿದೆ ಮಾಸ್ಟರ್. ನನ್ನ ಕೈಲೇ ಸಾಧ್ಯ ಆದ್ರೆ ನಾನು ಅದನ್ನ ಬದುಕಿಸೋಣ ಹೌದು ಅನ್ನೋ ಪ್ರಯತ್ನದೊಳಗೆ ನಾನು ಹೋಗಿದ್ದೆ ಮಾಸ್ಟರ್. ಕರೆಕ್ಟ್. ಅಷ್ಟೊತ್ತವರ್ಲಿ ಅಲ್ಲಿ ಕೂಡಿರ್ತಕ್ಕಂಥ ಜನ ಏನ್ ಮಾಡ್ಬಿಟ್ಟಾರೆ ಮಾಸ್ಟರ್, ಅದ ಇನ್ನೂ ಒಂದ್ 2 ತಾಸು ಬದುಕೋದನ್ನ ಅವ್ರು ಹೊಡೆದು ಸಾಯಿಸ್ಬಿಟ್ಟಾರಿ ಮಾಸ್ಟರ್. ಸಾಯಿಸ್ ಏನ್ ಮಾಡ್ಯಾರ್ರಿ, ಅಟ್ಲೀಸ್ಟ್ ಅದನ್ನ ಶವ ಸಂಸ್ಕಾರ ಆದ್ರೂ ಅಂತಾರಲ್ಲ ಆ ತರ ಆದ್ರೂ ಮಾಡ್ಬೇಕ್ರಿ. ಒಂದ್ ಕಟ್ಟಿಗೆ ಗಿಟ್ಟಿಗೆ ಹಾಕಿ ಸುಡೋದಾಗ್ಲಿ ಅದು ಬೇಡ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ತೆಗೆದು ಹಾಕ್ಬೇಕ್ರಿ ಮಾಸ್ಟರ್. ಈ ತರ ಜನಗಳು ಸ್ವಲ್ಪ ಇದನ್ನ ತಿಳ್ಕೊಂಡ್ ಮಾಡ್ಬೇಕಂತ ನನ್ ರಿಕ್ವೆಸ್ಟ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಹಾವುನು ಹಂಗಾಯ್ತ್ರಿ. ಇಲ್ಲಿ ದರ್ಗಾ ಐತಲ್ರಿ ನಮ್ಮ ಬೈರಿದರ್ಕೊಪ್ಪ ದರ್ಗಾ, ಅಲ್ಲಿ ಬರ್ಬೇಕಾದ್ರ ಆಭರಣದ ಹಾವು ಅಂತ ಹೇಳ್ರಿ ಮಾಸ್ಟರ್. ಅದಕ್ಕೆ ವಿಷಾನ ಇರಂಗಿಲ್ರಿ. ಆ ದಿನ ಬಿಟ್ಟಿದ್ರಿ ಚಿಗ್ರಿ ಬಸ್ ರೋಡ್ ಒಳಗ್ ಹೊಂಟಿತ್ರಿ ಮಾಸ್ಟರ್. ಹೋಗ್ಬೇಕ ನಾನ್ ನವನಗರ್ಲಿಂದ್ರ ಹೋಗ್ ಬರ್ಬೇಕಾದ್ರೆ ಪಾಪ ಹಾವ್ ಸತ್ ಬಿದ್ದಿತ್ರಿ. ಈಗ ಅದನ್ನ ನೋಡಿ ನನಗೆ ಜೀವ ತಡ್ಕೊಳ್ಳಿಲ್ರಿ ಮಾಸ್ಟರ್. ಯಾಕಂದ್ರೆ ನಾವು ಪ್ರಾಣಿ ಪ್ರಿಯ, ನಮ್ಗೆ ಒಂಥರ ನಮ್ ಮನೆಯವ್ರನ್ನ ಯಾರನ್ನ ಕಳ್ಕೊಂಡ್ ಬರ್ತೈತ್ರಿ ಮಾಸ್ಟರ್. ಕೆಲವೊಂದಿಷ್ಟು ಜನ ಏನ್ ಮಾಡಿದ್ರಿ, ನನ್ನ ಬೈಕ್ ಇಲ್ಲ ಸ್ಟಿಕ್ ತಗೊಂಡ್ ಅದನ್ನ ಸೈಡಿಗೆ ಹಾಕಿ ಬರೋಣ, ಮಣ್ಣು ಮುಚ್ಚಿ ಬರೋಣ ಅಂತ ಹೊಂಟಿದ್ದಾರೆ ಮಾಸ್ಟರ್. ಆಮೇಲೆ ನಮ್ಮ ಮ್ಯಾಗ ಅಪವಾದನೆ ಹೆಂಗ್ ಬರ್ತಾರ ನೋಡ್ರಿ ಮಾಸ್ಟರ್. ಒಬ್ಬ ಬೈಕ್ ನಾವ್ ಬಂದ, ನೀನ ಬಿಟ್ಟು ಸಾಯಿಸಿನ ಅಂತ ಕೇಳ್ತಾರೆ. ಹಿಂಗ ಅವಮಾನಗಳು ಬರ್ತಾನ ಇರ್ತಾವ. ನಾವ್ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ರಿ ಮಾಸ್ಟರ್. ಅಲ್ಲ, ಈಗ ನೀವು ಅದನ್ನ ರಕ್ಷಣೆ ಮಾಡಕತ್ತಿರಂದ್ಮೇಲೆ ನೀವೇ ಕರೆದ ಹೊಡೆದ ಈ ತರದ ತಪ್ಪು ತಿಳ್ಕೊಳ್ಳೋ ಜನಗಳಿಗೆ ಇರ್ತಾವ್ರಿ ಮಾಸ್ಟರ್. ಆಮೇಲೆ ನಾನೇನ್ ಮಾಡಿದ್ದೇನೆ ಮಾಸ್ಟರ್, ಅದನ್ನ ತಗೊಂಡು ಸೈಡಿಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿ ಬಂದ್ರಿ. ಆಮೇಲೆ ಗುರು, ಈ ಗರುಡ ರೇಖೆ ಅಂತೇಳಿ ಅದ್ ಹೆಂಗ? ಇಲ್ಲ ರೀ ಮಾಸ್ಟರ್, ಗರುಡ ರೇಖೆ ಅಂತ ಯಾವ್ದು ಇರಂಗಿಲ್ರಿ. ಗರುಡ ರೇಖೆ ಅಂದಾಗ ಹಾವೇನ್ ರೇಖೆನು ಇರ್ಬೇಕಲ್ರಿ ಮನುಷ್ಯನ್ ಕೈ ಅಲ್ರಿ. ಈಗ ಗರುಡ ರೇಖೆ ನಾನ್ ನೋಡಿದ ತಕ್ಷಣ ನಾಗರಾವ್ ಹಿಂಗ ಕುಂತ ಬಿಡ್ತು, ಮುಂದ ಹೋಗ್ಲಿಲ್ಲ ಅನ್ನೋದು ಹೇಳ್ತಾರಲ್ರಿ. ಅದ್ ಯಾಕ ನಾಗರಾವ್ ಕುಂದ್ರತಿ ಹಂಗ ಕೆರೆಯಾಮಿನ ಎದುರಿಗೆ ನಿಲ್ಲನ್ರಿ ಗರುಡ ರೇಖೆ ಇದ್ದವ್ರಿಗೆ ನಿಲ್ಲಂಗಿಲ್ರಿ. ಅದ ಕರೆಕ್ಟ್. ಗರುಡ ರೇಖೆ ಅನ್ನೋದೇ ಇರಂಗಿಲ್ರಿ ಮಾಸ್ಟರ್. ಜನಗಳು ಹೆಂಗ ಆಗ್ಬಿಟ್ಟಾರಂದ್ರೆ, ಈ ಹಿರಿಯರ್ ಯಾರೋ ಒಬ್ರು ಹೇಳಿದ್ದನ್ನ ಒಬ್ಬರಿಂದ ಒಬ್ರು ಹಂಗ ಒಟ್ಟ ಅವ್ರು ಹೇಳಿದ್ದನ್ನ ತಿಳ್ಕೊಂತ ಹೋಗ್ಬಿಡೋದು. ಹಂಗ ಗರುಡ ರೇಖೆ ಅನ್ನೋದು ಯಾವ್ದು ಇರಂಗಿಲ್ಲ. ಮನುಷ್ಯನಿಗೆ ಒಂದು ಧೈರ್ಯ, ಒಂದು ಟೆಕ್ನಿಕ್ ಅನ್ನೋದಿತ್ತಂದ್ರೆ ಮಾಸ್ಟರ್, ನೀವು ಕೂಡ ಹಾವುಗಳ ರಕ್ಷಣೆ ಮಾಡ್ಬೋದು. ಅಲ್ಲ, ಈಗ ನೀವೆಲ್ಲಾ ಹಿಡಿತೀರಿ, ನಿಮ್ಗೆ ಅದೊಂದು ಧೈರ್ಯ ಐತಿ. ನಾವೆಲ್ಲಾ ನಿಮ್ ಕಡೆ ಕೇಳಿ ಅಂದ್ರು ಈ ಸತ್ಯದ ಹಾವು ಮುಟ್ಟಕ್ ಸಹಿತನ ಭಯ ಇರ್ತೈತಿ. ಅಂದ್ರೆ ಒಂಥರ ನಮಗ್ ಬ್ಯಾಡಪ್ಪ ಇದು ಅಂತೇಳಿ. ಆಮೇಲೆ ಈಗ ಈ ನಾಗರ ಹಾವು ಇದು ಹೆಂಗ ದ್ವೇಷನು ಅಥವಾ ಯಾಕಂದ್ರ ಒಟ್ಟ
ಅದು ಎಲ್ಲಿ ಓಡೋದಿಲ್ಲ, ಇಲ್ಲ ಇಲ್ಲ ಬಟ್ ನಿಂತು ಬಿಡ್ತೈತಿ. ಹಾ, ಹಾ. ಈಗ ಅದ ತರ ನೀವು ನೋಡಿದಂಗ ಕೆರೆ ಅವ, ಹೌದ್ರಿ ನೀವು ಬಾಲ ಹಿಡಿದ್ರು ಸಹಿತ ಹೌದ್ರಿ ಅದು ಎಲ್ಲರ ಹೋಗಕ್ ಪ್ರಯತ್ನ ಮಾಡ್ತೈತಿ. ಬಟ್ ಇದು ಹಂಗಲ್ಲ, ಅದರ ವಿರುದ್ಧವಾಗಿ. ಹೌದ್ರಿ ಅದ್ ಯಾಕೆ ಮಾಡ್ತೈತಂದ್ರ ಮಾಸ್ತರ ತನ್ನ ಆತ್ಮರಕ್ಷಣೆಗೋಸ್ಕರ. ಓಕೆ. ಈ ಕೆರೆ ಅವ ಓಡುದು ಅದರ ಆತ್ಮರಕ್ಷಣೆಗೆ, ಈಗ ನಾಗರಾಮ ಹೆಡಿ ತಕ್ಕೊಂಡ್ ನಿಲ್ಲೋದು ಅದರ ಆತ್ಮರಕ್ಷಣೆಗೆ. ಈಗ ಅದೊಂದು ಹವಾಜ್ ಕೊಡ್ತೈತ್ರಿ, ಬರ್ಬೇಡ ನಾ ಕಡಿಯಾಕ ರೆಡಿ ಆಗೇನಿ, ನನ್ನ ಆತ್ಮರಕ್ಷಣೆಗೋಸ್ಕರ ನಾನು ನಿನ್ನ ಕಡಿತೀನಿ ಅನ್ನೋ ಲೆಕ್ಕದಾಗ ಇರ್ತೈತ್ರಿ ಮಾಸ್ತರ್. ಅದಕ್ಕ ಎಲ್ಲರೂ ಏನಂತಾರ್ರಿ, ಏ ಇಲ್ಲ ಗರುಡ ರೇಖೆ ಐತಿ ಅದಕ್ಕ ಇವ್ನ ನೋಡ್ ನಿಂತತಿ. ಈಗ ಮಾಸ್ತರ್ ಒಂದು ಕಾಮಿಡಿ ಏನಂದ್ರೆ, ಈಗ ನಾವು ಹಾವುಗಳು ಹಿಡಾಕ್ ಹೋಗಿರ್ತೇವಲ್ರಿ, ಹಿಡಾಕ್ ಹೋದಾಗ ಬಹಳ ಜನ ಕೇಳ್ತಾರೆ ಗರುಡ ರೇಖೆ ಐತಿ ಅದಕ್ಕೆ ಹಿಡಾಕತ್ತೀನಿ ನಿನ್ನ ಹೆಣ್ಮಕ್ಳು ಮಾತ್ರ ಇವು. ಇಂಥವೆಲ್ಲ ಇನ್ಸಿಡೆಂಟ್ ಗಳು ಹಾಕೊಂಡ್ ಹೋಗ್ತಾರೆ. ಅಂದ್ರೆ ಈಗ ನಾಗರಾಮ ಇದು ಒಂದ್ ಏನಪ್ಪಾ ಅಂತಂದ್ರೆ ಒಂದು ಧೈರ್ಯಯುತವಾದಂತ ಒಂದು ಹೇಳ್ಬೋದು. ಹೌದ್ರಿ. ಈಗ ಹೆಂಗಪ್ಪಾ ಅಂತಂದ್ರೆ ಒಂದಿಬ್ರು ಸಣ್ಣವ್ರು ಒಂದ್ ಹುಡುಗ ದೊಡ್ಡವ್ರ ಜಗಳಾಡುವಾಗ ಓಡುಗವನು ಅವನ್ ತಪ್ಪಿಸ್ಕೊಂಡ ಸೇಫ್ಗೆ ಹೋಗ್ತಾನ. ಹೌದೌದು ಧೈರ್ಯತಾನ. ಇದು ಬರೋಬ್ಬರಿ ಹೇಳಿದ್ರಿ. ಈಗ ಸಣ್ಣಮ್ಮ ಕಿರಿಯ ಯಾಕಂದ್ರೆ ಅವನ್ನ ಎದುರಿಸಬಹುದು, ಹಂಗೇನೆ ಇರ್ಬೋದು ನನಗೆ ಅನಿಸಿದೆ. ಒಂದ್ ಲೆಕ್ಕಕ್ಕೆ ನೀವ್ ಹೇಳೋ ಲೆಕ್ಕಕ್ಕೆ ಅದಾರ್ರಿ ಮಾಸ್ಟರ್. ಬಟ್ ಏನ್ರಿ ಒಂದು ಆತ್ಮರಕ್ಷಣೆಗೋಸ್ಕರ ಅದು ನಿಲ್ಲೋದ್ರಿ. ಆಮೇಲೆ ಇನ್ನೊಂದು ಸಣ್ಣದೊಂದು ಮಾಹಿತಿ ಕೊಟ್ಬಿಡ್ತೇನ್ರಿ ಮಾಸ್ಟರ್. ಈಗ ಮಿಲನ ಕ್ರಿಯೆಯಲ್ಲಿದ್ದಾಗ ಹಾವು, ಮಿಲನ ಕ್ರಿಯೆ ತಳಕಿ ಬಿದ್ದಿದ್ವು ಹಾವು. ಈಗ ಪ್ರತಿಯೊಂದು ಹಾವುಗಳು ತಳಕಿ ಬಿದ್ದಾಗ ನಾವು ಮಿಲನ ಕ್ರಿಯೆಯಲ್ಲಿ ಅದಾವ ತಿಳ್ಕೊಳ್ಳೋದು ತಪ್ಪ್ರಿ. ಒಂದು ಹೆಣ್ಣಾವ ಏನ್ ಮಾಡ್ತದ್ರಿ ಮಾಸ್ತರ್, ಈ ಫಾರ್ ಎಕ್ಸಾಂಪಲ್ ಇದೊಂದ್ ಜಗ, ಈ ಜಗದೊಳಗ ತನ್ನ ಮೈ ಒಳಗ ಇದ್ದಿದ್ದಂತದ ಒಂದು ಸ್ಟ್ರಮನ್ಸ್ ಅಂತ ಬರ್ತೈತ್ರಿ, ಆ ಸ್ಮೆಲ್ ಬಿಡ್ತೈತ್ರಿ ಮೈ ಒಳಗಿಂದ. ಬಿಟ್ಟಾಗ ಏನ್ ಮಾಡ್ತೈತ್ರಿ, ಸುತ್ತಮುತ್ತಲು ಎಷ್ಟು ಗಂಡ ಇರ್ತಾವಲ್ರಿ, ಒಂದ್ 100 ಮೀಟರ್ ಒಳಗಡೆ 200 ಮೀಟರ್ ಒಳಗಡೆ ಕರೆಕ್ಟ್ ಅದ ಅಲ್ಲಿವರೆಗೂ ವಾಸನೆ ಹರಡತೈತ್ರಿ ಹೆಣ್ಣಾವಿಂದ. ಹರಡದಾಗ ಏನಾಗ್ತೈತ್ರಿ ಮಾಸ್ಟರ್, ಸುತ್ತಮುತ್ತಲು ಇರ್ತಕ್ಕಂಥ ಗಂಡ ಹಾವುಗಳು ಒಂದು 7 ರಿಂದ 8 ಗಂಡ ಹಾವು ಬರ್ತಾವ್ರಿ ಮಾಸ್ಟರ್. ಬಂದಾಗ ಫಸ್ಟ್ ಕೋಮೋಬೈಟ್ ಅಂತ ಆಗ್ತಾವ್ರಿ. ಕೋಮೋಬೈಟ್ ಅಂದ್ರೆ ಗಂಡಾವು ತಳಕಿ ಬೀಳೋದು. ತಳಕಿ ಬಿದ್ದಾಗ ಏನಾಗ್ತೈತ್ರಿ, ಲಾಸ್ಟ್ ವರ್ಗು ಯಾವ ಹಾವ ಗೆಲ್ತತಲ್ರಿ, ಅಂದ್ರೆ ಎಲ್ಲಾ ಗಂಡ ಹಾವಿನ ಜೊತೆಗೆ ಅದು ಹೊಡೆದಾಡಿ ಏನ್ ಗೆಲ್ತತಲ್ರಿ, ಆ ಹಾವಿನ ಜೊತೆಗೆ ಮಾತ್ರ ಈ ಹೆಣ್ಣಾವು ಮಿಲನ ಕ್ರಿಯೆಗೆ ಹೋಗುದ್ರಿ. ಯಾಕಂದ್ರೆ ಅದಕ್ಕ ಈಗ ಸೆಕ್ಸುವಲ್ ಟೈಮ್ ಅಂತೇಳಿ ಅದಕ್ಕೆ ಜಾಸ್ತಿ ಬೇಕಾಗಿರ್ತೈತಿ ಹಾವುಗಳಂದ್ಮೇಲೆ ಹಂಗಾರಿ ಅದ. ಸೊ ಅದಕ್ ಸಾಮರ್ಥ್ಯ ಅದಕ್ಕೈತಿ. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತೈತ್ರಿ, ಅದ ಮೈ ಒಳಗಿದ್ ಬಿಟ್ಟು ಈ ತರ ಜಗಳ ಎಲ್ಲಾ ಆದ್ಮೇಲೆ ಲಾಸ್ಟ್ ಗೆ ಸಾಮರ್ಥ್ಯ ಯಾವ ಹಾವಿಗೆ ಇರ್ತೈತಿ ಅದ್ರ ಜೊತೆ ಮಿಲನ ಕ್ರಿಯೆಗೆ ಹೋಗ್ತೈತ್ರಿ ಹಾವು. ಆಮೇಲೆ ಅದನ್ನ ನೋಡ್ಬಾರ್ದು ಅಂತ ಏನೋ ಹೇಳ್ತಾರ. ಇಲ್ಲ ರೀ ಮಾಸ್ತರ್, ಅದ ಮೂಢನಂಬಿಕೆ ಒಳಗ್ ಜನ ಬದುಕಾಕತ್ತಾರ್ರಿ. ನೋಡೋದ್ರಿಂದ ಏನು ತೊಂದ್ರೆ ಇಲ್ಲ ರೀ ಮಾಸ್ಟರ್. ಅದನ್ನ ಹಿರಿಯರು ಯಾಕೆ ಮಾಡ್ಯಾರ ಅಂತ ಹೇಳ್ಬಿಡ್ತೇನ್ರಿ ನಾನು. ಇಲ್ಲಲ್ಲಿ ತಳಕಿ ಬಿದ್ದಿದ್ದ ಹಾವು ನೋಡಿದ್ರೆ ಕೆಟ್ಟ ಅವ್ ಸೇಡ್ ಇಟ್ಕೊಂಡ್ ಕಡ್ಯಾಕ್ ಬರ್ತಾವು ಅಂತ ಯಾಕೆ ಹೇಳಿದ್ರಂದ್ರಿ, ನಮ್ಮ ಮನುಷ್ಯ ಸುಮ್ನೆ ಇರಂಗಿಲ್ರಿ. ಒಂದ್ ನಾಯಿ ಮಿಲನ ಕ್ರಿಯೆ ಹೋಗಿತ್ತಂದ್ರ ಅದನ್ನ ಬಡಗಿ ಹೊಡೆದ್ ಕೆಡಿಸ್ತಾರ ನಮ್ ಜನ. ಮೊನ್ನೆ ಒಂದು ಉತ್ತರ ಪ್ರದೇಶದೊಳಗ ಒಂದು ಘಟನೆ ಆತ್ರಿ ಮಾಸ್ತರ, ಅದನ್ನ ಹೇಳ್ಬಿಡ್ತೇನ್ರಿ. 2 ಮಿಲನ ಕ್ರಿಯೆ ಒಳಗಿದ್ರಿ ಹಾವು, ಕರೆಕ್ಟ್ ಅವ್ರ ಪಾಟಿಗೆ ಅವು ಮಿಲನ ಕ್ರಿಯೆ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ. ಒಬ್ನಲ್ಲಿ ಏನ್ ಮಾಡಿದಾರೆ ಮಾಸ್ಟರ್, ಒಂದು ಕೊಡ್ಲಿ ತಗೊಂಡ್ಬಂದು 2 ಹಾವಿನ ರುಂಡನ ಕತ್ತರಿಸ್ಬಿಟ್ಟಾರಿ. ಸೊ ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡ್ಯಾರ್ರಿ, ನಮ್ಮ ಹಿರಿಯರು ಏನೋ ಮಾಡಿದ್ರು ಅದಕ್ಕೆ ಅರ್ಥಪೂರ್ಣವಾದ ಒಂದು ಇತಿಹಾಸ ಇರ್ತದೆ. ಅದು ಅವ್ರು ಯಾಕೆ ಹೇಳ್ತಾರಂದ್ರ, ನಮ್ಮ ಸಣ್ಣ ಹುಡುಗರಿಗೆ ಅದನ್ನ ನೋಡಿದ ಕೆಟ್ಲೆ ನೋಡಕ್ ಹೋಗ್ಬಿಟ್ರಿ ಬಂದ ನಮ್ ಜನ ಸುಮ್ನೆ ಇರಂಗಿಲ್ಲಲ್ರಿ, ಅಂದ್ರೆ ಕೆಡ್ಸೋದ. ಆ ಕಾರಣಕ್ಕೋಸ್ಕರ ಇದನ್ನ ನೋಡಬಾರ್ದಂತ ಹೇಳ್ಯಾರ ವಿನಃ ಅದನ್ನ ನೋಡಿದ್ರೆ ಕೆಟ್ಟ ಕತ್ತಿ ನಾವು ವಿಷಯನ ಇಲ್ರಿ ಮಾಸ್ಟರ್. ಕರೆಕ್ಟ್. ಇಲ್ಲ ಒಳ್ಳೇದು ನಿಮ್ ಏನೋ ಒಂದು ತಿಳುವಳಿಕೆ, ಯಾಕಂದ್ರೆ ಈಗಿನ ಪೀಳಿಗೆಗೆ ಇದೊಂದು ತಿಳುವಳಿಕೆ ಕೊಟ್ಟಾಗನೇ ಗೊತ್ತಾಗ್ತೈತ್ರಿ. ಇಲ್ಲಾಂದ್ರೆ ಈಗ ನಾವು ಸಹಿತ ಎಲ್ಲರೂ ಏನ್ ಮಾಡ್ಬಿಡ್ತೇವೆ, ಅದನ್ನ ಕೇಳಿರ್ತೀವಿ ಅಂದಾಗ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಒಟ್ಟ ದೃಷ್ಟಿನೇ ಬ್ಯಾಡ್ ಪಾಕ ನೋಡುದು ಈ ತರ. ಈಗ ಆ ದುಷ್ಟನ ಬ್ಯಾಡ ನಮ್ ಕಡೆ ಆ ಕಡೆ ಹೋಗ್ಬಿಡು ನನ್ನ ಲೆಕ್ಕಕ್ಕೆ ಹೋಗ್ತಿರಲ್ಲ, ಹಿರಿಯರು ಮಾಡಿದ್ದು ಇದನ್ನ ಉದ್ದೇಶಕ್ಕೆ. ಈಗ ಅದ್ರಲ್ಲಿಂದ ಏನ್ ಹೋಗಂಗಿಲ್ಲ ಅಂತ ಏನ್ ಮಾಡ್ತೀರಿ, ಕಲ್ ತಗೊಂಡ್ ಹೊಡಿಯೋದು, ಬಡಗಿ ತಗೊಂಡ್ ಕೊಲ್ಲೋದು, ಎಲ್ಲಾ ಮುಗಿಸ್ಕೊಂಡು ನಮ್ಮ ಮನಿಗ್ ಬಂದ್ರೆ ಏನ್ ಮಾಡೋದಪ್ಪ ಅನ್ನೋ ಲೆಕ್ಕಕ್ಕೆ ಅವ ಹಿರಿಯರು ಈ ತರ ಮಾಡಿದ್ ಏನೋ ಮಾಡಿದ್ರೆ ಒಟ್ಟು ಒಂದು ಒಳ್ಳೇದಕ್ಕರಿ. ಅಂದ್ರ ಹಾವುಗಳ ಬಗ್ಗೆ ಗೊತ್ತಿದ್ದಾರಾಗ್ಲಿ, ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ಇದ್ದಾರಾಗ್ಲಿ, ಈ ತರದೊಂದು ವಿಚಾರ ಹೇಳ್ಬಿಟ್ರಂದ್ರ ಅದು ಒಬ್ರು 10 ಜನ ಕೇಳ್ತಾರ, 10 ಜನ 100 ಜನ ಕೇಳ್ತಾರ, 100 ಜನ 1000 ಜನ ಕೇಳ್ತಾರ. ಹಂಗ ಹೇಳ್ಕೊಂತ ಬಂದಂತ ವಿಷಯನ ಇದ್ರಿ. ಕರೆಕ್ಟ್. ಗುರು, ಈಗ ಇದೇನೋ ಸ್ಮೆಲ್
ಬಿಡ್ತೈತಿ ಅಂತ ಹೇಳಿದ್ರಲ್ಲ ಹಾ ರೀ ಹಾವ. ಮಾಸ್ತರ್. ಹೆಂಗ ಕೆಲವೊಂದಿಷ್ಟು ಜಾತಿ ಅಷ್ಟೇ ಬಿಡ್ತಾವ ಅಥವಾ ಇಲ್ಲ ರೀ ಮಾಸ್ತರ, ಅಂದ್ರೆ ಪ್ರತಿಯೊಂದು ಹಾವುಗಳು ಮೈ ಒಳಗಿಂದ ಆ ತರದ್ದು ಒಂದು ಸ್ಮೆಲ್ ಬಿಟ್ಟ ಬಿಡ್ತಾವ್ರಿ ಮಾಸ್ತರ. ಓಹೋ ಈಗ ಅದಕ್ಕೆ ಗೊತ್ತಾಗ್ಬೇಕಲ್ರಿ ಮಿಲನ ಕ್ರಿಯೆ ಬಂದಿದ್ದ ಅನ್ನೋದು ಗೊತ್ತಾಗ್ಬೇಕಲ್ರಿ. Okay, ಹಾ, ಹಾ, ಹಾ. ಪ್ರತಿಯೊಂದು ಹಾವುನು ಬಿಡ್ತಾವ್ರಿ. ಓಹೋ. ಆಮೇಲೆ ಇನ್ನೊಂದು ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಏನೈತಿ ಅಂದ್ರೆ ಮಾಸ್ತರ, ಹಾ ನಾಗರಾವು ಹೆಣ್ಣು ಕೆರೆ ಹಾವು ಗಂಡು ಅಂತೇಳಿ ಈ ತರದ ವಿಚಾರದೊಳಗೆ ಬಂದ್ಬಿಟ್ಟು ಹೌದೌದು ಕರೆಕ್ಟ್. ಹಾ ಅದು ಬಾಳ ಅಂದ್ರೆ ಬಾಳ ತಪ್ಪ್ರಿ ಮಾಸ್ತರ. ಓಹೋ ಈಗ ಹಂಗ ಒಂದು ನಿಮ್ಮ ಸಂಕ್ಷಿಪ್ತ ಮಾತಾಡೋಣ್ರಿ ಮಾಸ್ಟರ್. ಈ ಕೆರೆ ಹಾವ ಒಳಗೆ ಹೆಣ್ಣಿಲ್ಲ, ಬರೀ ಗಂಡ. ಮತ್ತ ಕೆರೆ ಹಾವ ಹೆಂಗ ಹುಟ್ಟತಾವು? ಹಾ ಕರೆಕ್ಟ್. ಈಗ ನಾಗರಾವ ಒಳಗ್ ಬರೀ ಹೆಣ್ಣ, ಅದು ಮರಿ ಆಗ್ತತಿ, ನಾಗರಾವ್ ಬೆಳಿಬಹುದು ಅಂತ ಇಟ್ಕೊಳ್ಳೋಣ್ರಿ. ಈಗ ಕೆರೆ ಹಾವು ಗಂಡ, ಕರೆಕ್ಟ್. ಮುಂದೆ ಹಾವ್ ಹೆಂಗ ಹುಟ್ಟಿದ್ರಿ? ಹೌದು ಕೆರೆ ಹಾವು correct. ಅದು ಬೇಕಲ್ರಿ. ಅದು ಏನಂದ್ರೆ ದಯವಿಟ್ಟು ಯಾರ ನೋಡಾತಿರಲ್ಲ ವಿಡಿಯೋ ಅವ್ರಿಗೆಲ್ಲರಿಗೂ ನಾ ತಿಳುವಳಿಕೆ ಹೇಳೋದು ಒಂದಾರಿ ಮಾಸ್ತರ. ಕೆರೆ ಹಾವೊಳಗೂ ಹೆಣ್ಣು ಗುಂಡು ಇರ್ತಾವ, ಕರೆಕ್ಟ್. ನಾಗರಾವ್ ಒಳಗೂ ಹೆಣ್ಣು ಗುಂಡು ಇರ್ತಾವ. ಪ್ರತಿಯೊಂದು ಜಾತಿಯ ಹಾವೊಳಗುನು ಹೆಣ್ಣು ಗುಂಡು ಅಂತ ಇರ್ತಾವ್ರಿ ಮಾಸ್ತರ. ಓಹೋ ಕರೆಕ್ಟ್. ಆಮೇಲೆ ಈಗ ಗುರು ಹಾ ರೀ ಹಾವು ಇದಕ್ಕ ಆಹಾರ ಅಂದ್ರ ಏನು? ಈ ಹಾಲ ಅಥವಾ ಏನಾರ ಈಗ ನಾವು ಈಗ ಅವು ಕೀಟಗಳ ನಾವೆಲ್ಲ ತಿಂದು ಬದುಕ್ತಾವ. ಹೌದು sir. ಅದು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆಹಾರ. ಈಗ ನಾವ್ ಏನಾದ್ರು ಅವಕ್ಕ ಹಾಕ್ಬೇಕಾದ್ರೆ ಏನ ಹಾಕ್ಬೋದು ಅಂತ? ಇದು ಒಂದು ಮೇನ್ ರೀ ಮಾಸ್ಟರ್. ಯಾಕಂದ್ರೆ ಹಾಲು ಕುಡಿತಾವು. ಅಂದ್ರೆ ಈ ಪಿಕ್ಚರ್ ತೋರಿಸ್ತಾರಲ್ಲ, ಎಲ್ಲಾನು ಪಿಕ್ಚರ್ ಅಡಿಕ್ಟ್ ಆಗ್ಬಿಟ್ರಲ್ಲ. ನಿಜ ಜೀವನ ತಿಳ್ಕೊರ ಅಂದ್ರೆ ಬೇಡ, ನಾ ರೀಲ್ ನೋಡಿ ತಿಳ್ಕೊತೇನೆ ಅಂತ ಜನ ಹಂಗ ಅಡಿಕ್ಟ್ ಆಗ್ಬಿಟ್ಟಾರ್ರಿ. ಹಾಲು ಕುಡಿಯಂಗಿಲ್ಲ ಮಾಸ್ಟರ್. ಯಾಕಂದ್ರ ಹಾಲೊಳಗ ವಿಟಮಿನ್ ಡಿ ಇರತ್ರಿ. ವಿಟಮಿನ್ ಡಿ ಅದಕ್ಕೆ ಉಪಯೋಗ ಅಂದ್ರ ಎಲಬುಗಳು ಅಂದ್ರೆ ಬೋನ್ಸ್ ಗಟ್ಟಿ ಆಗಕ್ಕ. ಹಾವಿಗೆ ಎಲಬು ಇರಂಗಿಲ್ರಿ. ಆಮೇಲೆ ಅದ ಇನ್ ಕೇಸ್ ಕುಡಿಯಂಗಿಲ್ರಿ, ಆ ಮಾತ್ ಬೇರೆ ರೀ. ಇನ್ ಕೇಸ್ ಅದು ಒತ್ತಾಯ ಮಾಡಿ ಬಾಯಿ ಹಿಡಿದಿಂಗ್ ಸುರಿವಾರ ಅಂದ್ರುನ್ರಿ ಹಾವು ಸತ್ತು ಹೋಗ್ತಾವ್ರಿ ಹಾಲು ಕುಡಿದ್ರೆ. ಯಾಕಂದ್ರ ಬೋನ್ಸ ಇರಂಗಿಲ್ರಿ, ಅದ್ ಕೆಲಬ ಇರಂಗಿಲ್ಲ. ಇನ್ನ ಸಪೋರ್ಟ್ ಎದಕ್ ಮಾಡ್ಬೇಕ್ರಿ ಅದ? ಅಂದ್ರ ಅರ್ಗಿಸ್ಕೊಳ್ಳೋ ಶಕ್ತಿ ಇರಂಗಿಲ್ರಿ ಅದ. ಕರೆಕ್ಟ್. ಹಿಂಗಾಗಿ ಹಾವು ಮಾತ್ರ ಹಾಲು ಕುಡಿಯಂಗಿಲ್ರಿ. ಅದ್ರ ಆಹಾರ ಪದ್ಧತಿನೇ ಮಾಂಸಾಹಾರಿ. ಇಲ್ಲಿ ಕಪ್ಪಿ, ಈ ಕ್ರಿಮಿ ಕೀಟಗಳ ಸಣ್ಣ ಇರ್ತಾವ ಅವೆಲ್ಲ ತಿಂದ. ಕರೆಕ್ಟ್. ಆಮೇಲೆ ಈಗ ಗುರು ನೀವೇನು ಹಿಡಿತೀರಲ್ಲ ಅವನ, ಇವ್ ನೋಡಿ ಎಲ್ಲಿ ಬಿಡ್ತೀರಿ ಮಾಸ್ಟರ್? ಆಕ್ಚುಲಿ ಹೇಳ್ಬೇಕಂದ್ರೆ ಅದು ರೂಲ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಮಾಸ್ಟರ್ ಹಿಡಿದು 500 ಮೀಟರ್ ಒಳಗ ಬಿಡ್ಬೇಕಂತ ಐತ್ರಿ. ಯಾಕಂದ್ರ ಆ ವಾತಾವರಣಕ್ಕೆ ಆ ಹಾವುಗಳು ಹೊಂದ್ಕೊಂಡಿರ್ತಾವ. ಈಗ ನಮ್ಮನ್ನ ತಗೊಂಡೋಗಿ ಬೇರೆ ಊರಿಗೆ ಬಿಟ್ರೆ ನಮ್ಗೆ ಬದುಕಕ್ ಬಹಳ ಕಷ್ಟ ಆಗ್ತದೆ. ಅಂದ್ರೆ ಆ ಊರಿಗೆ ಹೊಂದ್ಕೋಬೇಕಂದ್ರ ಇಲ್ಲೇ ಅನಿವಾರ್ಯ ಪರಿಸ್ಥಿತಿ ರೀ ಮಾಸ್ಟರ್. ನಾವೇನ್ ಮಾಡ್ಬೇಕ್ರಿ, ದೂರ ತಗೊಂಡೋಗಿ ಬಿಡ್ಲೇಬೇಕು. ಯಾಕಂದ್ರ ಅಂತ ಪರಿಸ್ಥಿತಿ ಐತಿ. ಯಾಕಂದ್ರೆ ಇಲ್ಲೆಲ್ಲಾ ಇರೋತಕ್ಕಂತ ಗಿಡ ಎಲ್ಲಾ ಕಡಿದು ಮನುಷ್ಯ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟಾನ್ರಿ. ಆಮೇಲೆ ಮೇನ್ಲಿ ಇನ್ನೊಂದ್ ಹೇಳ್ಬೇಕ್ರಿ, ಈ ಕಡೆ ಎಲ್ಲಾ ಸಿಕ್ಕಾಪಟ್ಟೆ ಕಾಡ್ ನಾಶ ಮಾಡ ಅಂತಾರಿ, ಬೆಂಕಿ ಹಾಕ ಅಂತಾರ. ದಯವಿಟ್ಟು ಅದೊಂದು ಸರ್ಕಾರಕ್ಕೆ ಒಂದ್ ಮನವಿ ಮಾಡ್ಕೋಬೇಕ್ರಿ ನಾವು ಹುಡುಗ ರಕ್ಷಕರ. ಕಾಡು ನಾಶ ಹೆಂಗ್ ಹಾಕೊಂತ ಹೋಗ್ತೈತಿ ಗುರು ಮಾಸ್ಟರ್, ಹಂಗ ಹಾವುಗಳು ಪ್ರಾಣಿಗಳು ಊರಿಗೆ ಆಟೋಮೆಟಿಕ್ ಆಗಿ ಬಂದ ಬರ್ತಾವ್ರಿ. ಅದು ಕಾಡು ನಾಶ ಒಂದ್ ಯಾರು ಮಾಡಕ್ ಹೋಗ್ಬೇಡ್ರಿ. ಸಾಧ್ಯ ಆದಷ್ಟು ನಿಮ್ ಕೈಲಿ ಸಾಧ್ಯ ಆದಷ್ಟು ಒಂದೊಂದು ಗಿಡ ಹಚ್ಚಿರಿ ಸಾಕು. ಮನಿಗ್ ಒಂದ್ ಗಿಡ ಹಚ್ಚಿರಿ, ನಿಮಗ ಒಳ್ಳೆ ಗಾಳಿನೂ ಸಿಗ್ತೈತಿ, ಒಳ್ಳೆ ನೆರಳು ಸಿಗ್ತೈತಿ. ಆಮೇಲೆ ಇದನ್ನ ಹಾವು ಬಿಟ್ಟ ಎಲ್ಲಿ ಬರ್ತೀರಿ ಅಂತೇಳಿ ದಾಂಡೇಲಿ ನೋಡ್ರಿ ಮಾಸ್ತರ, ಫಾರೆಸ್ಟ್ ಸಿಗ್ತಾವ್ರಿ ಅಲ್ಲಿ ಹೋದ ತಕ್ಷಣ. ಅವಕ್ಕೂರಿಗೆ ಹೊಂದ್ಕೊಳ್ಳುವಂತ ಜಾಗಕ್ಕೆ ಹೋಗಿನ ನಾವ್ ಬಿಟ್ಟು ಬರ್ಬೇಕ್ರಿ ಮಾಸ್ಟರ್. ಈಗ ಗುರು ನಿಮ್ಮ ಏನ್ ಈ ಹಾವನ್ನ ರಕ್ಷಣೆ ಮಾಡಿ ತಗೊಂಡೋಗ್ತಿರಲ್ಲ, ಇದಕ್ಕ ಏನಾದ್ರು ನೀವು ಇಂತಿಷ್ಟ ಅಂತೇಳಿ ಏನಾರ ಚಾರ್ಜಸ್ ಐತವ ಅಂತ? ಮಾಡೇವ್ರಿ ಮಾಸ್ಟರ್. ಯಾಕಂದ್ರೆ ನಮಗೂ ಪೆಟ್ರೋಲ್ ಖರ್ಚು. ಆಮೇಲೆ ಮಾಸ್ಟರ್ ಕೆಲವೊಂದ್ ಸಲ ನಮಗೂ ಹಾವುಗಳು ಕಡದೇ ಇರ್ತಾವ್ರಿ ಮಾಸ್ಟರ್. ನಾವು ವಾರಕ್ಕೊಂದ್ಸರಿ ಟಿ ಇಂಜೆಕ್ಷನ್ ಮಾಡ್ತೀವಿ. ಆಮೇಲೆ ಜಾಸ್ತಿ ಹೋಗೋದ ನಮಗ್ ಪೆಟ್ರೋಲ್ ಐತ್ರಿ ಮಾಸ್ಟರ್. ಅವ್ರು ಕೊಡೋದೆಷ್ಟ್ರಿ? ಹಬ್ಬ ಅಂದ್ರ ಒಂದ್ 500 ಕೊಡ್ತಾರ. ಇಲ್ಲ ಅಂದ್ರ ಅದ್ನು ಕೊಡಂಗಿಲ್ರಿ ಮಾಸ್ಟರ್. ಏನಂತಾರ ಹೇಳ್ರಿ, ಹಿಂಗ್ ಬಂದಿ ಹಿಂಗ್ ಹಿಡ್ಕೊಂಡಿದ್ದಿ, ನಿಮ್ಗೆ ರೊಕ್ಕ ಕೊಡ್ಬೇಕನ್ನ. ಅವ್ರು ನಮ್ ಜೀವದ ಬೆಲೆ ಗೊತ್ತಿಲ್ರಿ ಮಾಸ್ಟರ್ ಅವ್ರಿಗೆ. ನಾವೇನ ಅವ್ರ ಮನಿಗ್ ಭಿಕ್ಷಾ ಬೇಡಕಂತ ಹೋಗಿರಂಗಿಲ್ಲ, ಅವ್ರ ಜೀವ ರಕ್ಷಣೆ ಮಾಡಕ್ ನಾವ್ ಹೋಗಿರ್ತೀವಿ. ಈಗ ಇನ್ ಕೇಸ್ ನಿಮ್ ಯಾವ್ದೋ ಒಂದ್ ಅವ್ರ ಮನ್ಯಾಗ ಇದ್ದಾರ ಕಡಿತಿ ಅಂದ್ರೆ ಲಕ್ಷಾನ ಗಟ್ಲೆ ದುಡ್ಡು ಹಾಕ್ತಾರಿ ಮಾಸ್ಟರ್. ದುಡ್ಡು ಅಲ್ರಿ, ಅವನ್ನೆಲ್ಲ ನಾವು ನೋಡಿವಿ. ಮನಿನ ಬಿಟ್ಟು ಹೋಗ್ಬೇಕನ್ನುವಂತ ವಾತಾವರಣ ಸೃಷ್ಟಿ ಆಗಿದೆ. ಹೌದ್ರಿ ಮಾಸ್ಟರ್. ಆದ್ರೆ ನೀವು ಬಂದ್ ಅದನ್ನ ಹಿಡ್ಕೊಂಡು ಹೋಗಿದ ದೊಡ್ಡ ಕೆಲಸ ರೀ. ಅದ ಸಾಮಾನ್ಯ ಅಲ್ಲ. ಈಗ ನೋಡಕ್ ಅನ್ಸತ್ತೆ ನಮ್ಗೆ, ತಗೊಂಡ್ರು ಡೆಬ್ಬೆ ಹಾಕೊಂಡು ಹಿಂಗೆಲ್ಲ ಅನ್ಸತ್ತೆ. ಅದರಂತ ಇದು ಯಾವ್ದಲ್ರಿ, ಬಾಳ ಡೇಂಜರ್ನ ಐತದ, ಅಷ್ಟೇ ಡೇಂಜರ್ ಐತಿ. ಈಗ ಮಾಸ್ಟರ್ ನೀವು ತಿಳ್ಕೊಂಡವ್ರು ಈಗ ಗೊತ್ತಿದ್ರು ವಿಷಯ ರೀ ನಮ್ಮ ಕಷ್ಟ ಏನ್ ಅನ್ನೋದು. ಕೆಲವೊಂದಿಷ್ಟು ಜನ ಅದನ್ನ ಅವಮಾನ ಮಾಡ್ತಾರೆ ಮಾಸ್ಟರ್. ಒಂದ್ ಚರಿಗೆ ನೀರ್ ಕೊಡಂಗಿಲ್ರಿ ನಮ್ಗೆ. ಹಾವಿಡೆ ಒಂದ ನೋಡ ಕೊಟ್ಟ ಕಳ್ಸಂಗ್ ರೊಕ್ಕ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ದಯವಿಟ್ಟು ನಾ ಕೇಳ್ಕೊಳ್ಳೋದೇನಂದ್ರೆ ಜನಗಳ ಹತ್ರ ನಮಗೂ ನಮ್ದೇ ಆದಂತ ಒಂದ್ ಮರ್ಯಾದೆ ಐತಿ, ಮರ್ಯಾದೆ ಕೊಡ್ರಿ. ನಾವೇನ ನಿಮ್ ಮನೆಗ್ ಭಿಕ್ಷಕ್ ಬಂದಿರಂಗಿಲ್ಲ, ನಿಮ್ಮ ಜೀವ ಉಳ್ಸಾಕಂತ ಬಂದಿರ್ತೇವೆ, ಹಾವಿನ ಜೀವ ಉಳ್ಸಾಕಂತ ಬಂದಿರ್ತೇವೆ. ನೀವು ದುಡ್ಡು ಕೊಡ್ಲಿಲ್ಲ ಪರವಾಗಿಲ್ಲ,
ಕರೆಕ್ಟ್. ಮರ್ಯಾದೆ ಕೊಟ್ಟು ಮಾತಾಡ್ರಿ ಅಷ್ಟ ಸಾಕು ನಮಗ, ಅದಕ್ಕಿಂತ ಏನು ಹೆಚ್ಚಿಂದ ಬೇಡ. ಆಮೇಲೆ ರೀ ಮಾಸ್ಟರ್, ನಾನ ಇವ್ರು ಕೊಟ್ಟಿರೋ ಒಂದ್ 500, 300, 200 ರೂಪಾಯಿಂದ ನಾನು ಐಷಾರಾಮಿ ಜೀವನ ನಡ್ಸಕ್ ಆಗಿಲ್ರಿ. ಹೌದೌದೌದು. ಯಾಕಂದ್ರೆ ಅವ್ರು ಕೊಟ್ಟಿರೋ ದುಡ್ಡು ನನಗೆ ಎದಕ್ರಿ ಪೆಟ್ರೋಲ್ಗೆ ಹೋಗ್ಬಿಡ್ರಿ. ಅಲ್ಲ ಈಗ ನೋಡ್ರಿ, ನೀವು ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀರಿ, ಹಾ ರೀ ಮಾಸ್ಟರ್. ಒಂದು ಫೋನ್ ಬಂದ ತಕ್ಷಣ ಹಾ ರೀ ಮಾಸ್ಟರ್. ಮಾಡುವಂತ ಕೆಲಸ ಬಿಟ್ಟು ಹೋಗ್ತೀರಿ ನೀವು. ಬರ್ತೇವೆ. ಯಾಕಂದ್ರೆ ನಾ 1 ತಾಸು ಬಿಟ್ಟು ಬರ್ತಾನೆ, 2 ತಾಸು ಬಿಟ್ಟು ಬರ್ತಾನೆ ಅಂತ ಹೇಳುವಂತ ವಿಚಾರನೂ ಅಲ್ಲ. ಅಲ್ಲ ರೀ. ಯಾಕಂತಂದ್ರೆ ಅಲ್ಲೇ ಒಂದು ಅದನ್ನ ಸೇಫ್ ಮಾಡ್ಬೇಕಾಗಿರ್ತದೆ. ಹೌದು. ಅದಕ್ಕೆ ನೀವು ಈಗ ಫೋನ್ ಬಂದ ತಕ್ಷಣ ಹಾ ರೀ ಮಾಸ್ಟರ್. ಮಾಡುವಂತ ಕೆಲಸ ಬಿಟ್ಟು ಹೋಗಿರಪ್ಪ ಅಂದ್ಮೇಲೆ ಹೋಗ್ತೇವೆ. ಅದಕ್ಕೆ ನಾವೇನ್ ಬೆಲೆ ಕಟ್ಟಕ್ ಆಗಂಗಿಲ್ಲ. ಹಾ ರೀ ಮಾಸ್ಟರ್. ಏನೋ ನೀವು ಬಂದಿರ್ತೀರಪ್ಪ ಅಂದಾಗ ಅವರು ತಿಳಿದ ಏನೋ ಒಂದ್ ಕೊಡ್ಬೇಕಾಗಿರ್ತದೆ. ಹಾ ರೀ ಮಾಸ್ಟರ್. ಅದನ್ನೇನ ದೊಡ್ಡ ಹೇಳಿ ದೊಡ್ಡ ಹೈಲೈಟ್ ಮಾಡೋದ್ರಾಗ ಗುಪ್ತ ಒಂದು ಸೇವಾ ಅಂತ ತಿಳ್ಕೊಂಡು ಕೊಟ್ಬಿಟ್ರೆ ಇಂಥವೆಲ್ಲ ಸ್ವಲ್ಪ ನಿಮ್ಮಂತ ಬೆಳ್ಕೊಂತ ಹೋಗ್ತಾರೆ, ಅಥವಾ ನಿಮ್ಮಿಂದ ಮತ್ತೊಂದ್ ಸ್ವಲ್ಪ ಮಂದಿ ಕಲಿತಾರೆ. ಯಾಕಂದ್ರೆ ಅದು ಅಷ್ಟ ಮೋಸ್ಟ್ ಡೇಂಜರ್ ಇರ್ತೈತೆ. ಮತ್ತ ಅಂತದೆಲ್ಲ ವಿದ್ಯೆ ಕಲಿಬೇಕಂದ್ರೆ ಏನೋ ಒಂದು ಭಗವಂತನ ಆಟ ಅಂತಿದ್ವಿ ನಾವು ಹಿಡಿತಾರಲ್ಲ ಮರ, ನಾವು ಪರಮಾತ್ಮನ ಬರೀ ಫೋಟೋದಾಗ ಕೊಳ್ಳಾಗ ಸುತ್ತಗೊಂಡು ನೋಡ್ತಿದ್ವಿ. ರಿಯಲಿ ನೋಡೋದಂತಂದ್ರ ಪರಮಾತ್ಮಗಳೇ ಇರಂತಿದ್ವಿ ನಾವು. ಮತ್ತೆ ಯಾಕಂತಾರ ಮೈ ಅಂದ್ರೆ ನಾವು ನೋಡಿದ್ರ ನಮ್ನೆ. ಹೌದ್ರಿ ಮಾಸ್ಟರ್. ಅದಕ್ಕೆ ಅಂತದೆಲ್ಲ ಇರ್ತೈತಿ, ಜನರು ತಿಳ್ಕೊಬೇಕಾಗಿದ್ದದ. ಹೌದ್ರಿ ಮಾಸ್ಟರ್. ಈಗ ನಿಮ್ ಮುಖಾಂತರ ಜನಗಳಿಗೆ ಅರ್ಥ ಆಗ್ಲಿ ಅನ್ನೋದು ನಮ್ದು ಆಸೆ. ಕರೆಕ್ಟ್. ಇಲ್ಲ ಈಗೇನು ನೋಡ್ದಂತವ್ರು ಇವೆಲ್ಲ ತಿಳುವಳಿಕೆ ಆಗ್ಲಿ ಅನ್ನೋ ಉದ್ದೇಶಕ್ಕನ ನಾವೆಲ್ಲ ಇಂಥದ್ ಮಾಡಕತ್ತಿದ್ದೆ. ಹೋಗ್ಲಿ, ಯಾಕಂದ್ರೆ ಮುಂದಿನ ಪೀಳಿಗೆಲ್ಲ ತಿಳ್ಕೊಂತ ಹೋಗ್ತಾರ. ಈಗ ಗುರು ಅವ್ರ, ಈಗ ನೀವು ಈಗೇನ್ ಇಷ್ಟೆಲ್ಲ ಹಾವುಗಳನ್ನ ಹಿಡಿದಿರಿ, ಮಾಸ್ಟರ್, ಅಥವಾ ಅವರು ಏನ್ ಕೊಟ್ಟಿರ್ತಕ್ಕಂಥದ್ದು ಎಷ್ಟೋ ಕೊಡ್ಲಿ ಅವ್ರ, ಮಾಸ್ಟರ್, ಅದನ್ನ ಅಥವಾ ಈಗ ಹೋಗಿ ಬಂದ್ರಂದ್ರೆ ಅದೇನು ನಿಲ್ಲುದಿಲ್ಲ, ಖಾಲಿ ಆಗ್ಬಿಡ್ತೈತ್ರಿ ಮಾಸ್ಟರ್. ಮತ್ತೀಗ ನೀವ್ ಹೆಂಗ್ ಮಾಡ್ತೀರಿ ಅದನ್ನ? ಏನಿಲ್ರಿ ಮಾಸ್ಟರ್, ಈಗ 500 ರೂಪಾಯಿ ಕೊಟ್ರಂತ ಅಂದ್ರ ವಿಚಾರ ಹೇಳ್ಬೇಕಂದ್ರ ನಮ್ಗೆ 200 ರೂಪಾಯಿ ಪೆಟ್ರೋಲ್ ಹೋಗತ್ರಿ ಮಾಸ್ಟರ್. ಕರೆಕ್ಟ್. ಆ ಪೆಟ್ರೋಲ್ ದುಡ್ಡನ್ನ ತಗೋತೇನ್ರಿ. ಇನ್ನ ಬಾಕಿ 300 ರೂಪಾಯಿ ಉಳಿತೈತಲ್ರಿ ಮಾಸ್ಟರ್, ಅದನ್ನ ಒಂದು ಗಲ್ಲೆ ಮಾಡೇನ್ರಿ. ಕರೆಕ್ಟ್. ಗಲ್ಲೆದೊಳಗ ಹಾಕೋದ್ರಿ ಮಾಸ್ಟರ್. ಹಾಕಿ 1 ವರ್ಷದೊಳಗು ನಾನು ಕೂಡಿಸಿಡ್ತೇನ್ರಿ ಮಾಸ್ಟರ್. ಒಂದ್ ಅಂದ್ರೆ ನನ್ನ ಬರ್ತಡೇ ಬರ್ತೈತಲ್ರಿ ಮಾಸ್ಟರ್. ಕರೆಕ್ಟ್. ನಮ್ಗ ಇನ್ನೊಂದು ಈ ಆಡಂಬರದ ಬರ್ತಡೇ ಎಲ್ಲಾ ಬೇಕಾಗಿಲ್ರಿ ಮಾಸ್ಟರ್. ಕರೆಕ್ಟ್. ಕೇಕ್ ಕಟ್ ಮಾಡಿದೆ, ಹಾಲ್ ತಲೆ ಮ್ಯಾಗ ಹಾಕೊಂಡೆ. ನಾವೇನಂತ ದೇವ್ರೇನಲ್ರಿ, ಹಾಲ್ ಹಾಕೊಳ್ಳೋಷ್ಟು ಹಾರ ಹಾಕೊಳ್ಳೋಷ್ಟು. ಅವದ್ ಏನ್ ಮಾಡ್ತೇನ್ರಿ ಮಾಸ್ಟರ್, ವೃದ್ಧಾಶ್ರಮ, ಅನಾಥಾಶ್ರಮ ಅಂತ ಇರ್ತಾವಲ್ರಿ ಮಾಸ್ಟರ್. ಅವ್ರಿಗೆ ಏನ್ ಅವಶ್ಯಕತೆ ಇರ್ತೈತಲ್ರಿ ಮಾಸ್ಟರ್, ನಾ ದುಡ್ಡನ್ನು ಕೊಡಂಗಿಲ್ರಿ ಮಾಸ್ಟರ್. ಅವರ ಕಮಿಟಿಗೆ ಹೋಗಿ ನಾ ದುಡ್ಡನ್ನು ಕೊಡಂಗಿಲ್ಲ. ಏನ್ ಬೇಕಾಗಿರ್ತೈತೆ ಅದನ್ನ. ಈಗ ಎಕ್ಸಾಂಪಲ್ ಅವ್ರಿಗೆ ಒಂದು ಊಟದ, ಒಂದು ಹೊತ್ತಿನ ಊಟದ, ಇಲ್ಲ ಒಂದು ಬೆಡ್ಶೀಟ್, ಒಂದು ರಗ್ಗು, ಈ ತರದ್ ಏನಾರ ನಮ್ದು ಒಂದು ಅಳಿಲ ಸೇವೆ. ದೇವ್ರು ಕೊಟ್ಟಿದ್ದನ್ನ ದೇವ್ರಿಗೆ ಕೊಡೋಣ್ರಿ. ಈಗ ಅನಾಥಾಶ್ರಮ ಅಂತ ನಾನು ಅವಕ್ ಮೆನ್ಷನ್ ಮಾಡಂಗಿಲ್ರಿ, ಯಾಕಂದ್ರೆ ಅವ್ರ ದೇವ್ರ ಮಕ್ಕಳ್ರಿ. ಇಂತ ಒಂದು ಕೆಲಸ ಅವೆಲ್ಲ ನೀವು ಒಳ್ಳೆ ಕೆಲಸ ಇವೆಲ್ಲ ಏನ್ ಹೇಳಿದ್ರಲ್ಲ, ಇವೆಲ್ಲ ಬಹಳ ಒಳ್ಳೆ ಕೆಲಸ. ಮತ್ತೆ ಈಗ ಇಂಥವಕ್ ಏನ್ರಪ್ಪ ಅಂತಂದ್ರೆ ಅದಕ್ಕೆ ನಾವು ಬೆಲೆ ಕಟ್ಟಕ್ ಆಗಂಗಿಲ್ಲ. ಏನೋ ಒಟ್ಟೆ ಈಗ ನಿಮ್ದು ಅದು ದೊಡ್ಡ ಪುಣ್ಯ. ಯಾಕಂತಂದ್ರೆ ಈಗ ನೀವು ಸೇವೆ ಮಾಡಿ ಬಂದಂತದ್ದು ಏನೋ ಒಂದು ತಗೊಂಡ ಅದನ್ನ ಕಣ್ ಮುಚ್ಚಿ ಮತ್ತೆ ನೀವು ಮತ್ತೊಬ್ಬರಿಗೆ ಅದನ್ನ ಸೇವೆ ಮಾಡ್ತೀರ ಅಂದ್ಮೇಲೆ ಅದೇನೋ ಒಟ್ಟು ಒಂದು ಭಗವಂತ. ನಮ್ದು ಒಂದು ಆಸೆ ಏನಂದ್ರೆ ಮಾಸ್ಟರ್, ಒಳ್ಳೆ ದುಡ್ಡು ಒಳ್ಳೇದಕ್ ಹೋಗ್ಲಿ. ಕರೆಕ್ಟ್. ಈಗ ನನಗ ದುಡ್ಕೊಂಡ್ ತಿನ್ನಕಂತ ನಂದ ಬೇರೆ ಒಂದ್ ಕೆಲಸ ಐತ್ರಿ. ಹೌದೌದು. ಅದ್ರೊಳಗ ನನ್ ಮನ್ತನ ಸಾಕ್ರಿ, ಐಷಾರಾಮಿ ಜೀವನ ಬ್ಯಾಡ್ರಿ. ಏನ್ರಿಪಾ ನಮ್ ಕೈಲಾಗಿದ್ ಅಳಿಲ ಸೇವೆ ರೀ ಮಾಸ್ಟರ್. ಈಗ ನಿನ್ನ ಗುರು, ಈಗ ನೀನ್ ಕೆಲಸ ಇದ್ರ ಜೋಡಿನ ವೃತ್ತಿ ಏನ್ ಮಾಡ್ತೀವಿ? ನಮ್ದು ಟೈಲ್ಸ್ ಕಾಂಟ್ರಾಕ್ಟರ್ ಅದೇನ್ರಿ ಮಾಸ್ಟರ್. ಟೈಲ್ಸ್ ಮಿಸ್ತ್ರಿ ಅಂತಾರಲ್ರಿ, ಟೈಲ್ಸ್ ಕೆಲಸನೂ ಮಾಡಿದ್ವಿ. ಆಲ್ಮೋಸ್ಟ್ ನಮ್ಮ ಬಹಿರಿದವ್ರಕೊಪ್ಪ ಒಂದ್ ಟೈಮ್ ಕರ್ನಾಟಕದೊಳಗ ನಂಬರ್ 1 ರೀ ಟೈಲ್ಸ್ ಕೆಲಸ ಮಾಡಕ ನಂಬರ್ 1. ಹೌದ್ರಿ. ಅದು ನಮ್ಮ ಊರಿಗೆ ಅದ ದೇವ್ರ ಅಂತಂದ್ರು ತಪ್ಪಾಗ್ಲಿಕ್ಕೆ. ಹೌದೌದೌದೌದು. ಯಾಕಂದ್ರೆ ಎಷ್ಟೋ ಜೀವನಕ್ಕ ದಾರಿ ತೋರಿಸ್ಕೊಟ್ಟತ್ರಿ. ಹೌದೌದೌದು. ಎಷ್ಟೋ ಜನಗಳು ಅದರಿಂದ ಹೊಟ್ಟಿ ಜೀವನ ನಡ್ಸ್ಕೊಂಡ್ರ. ಇವಾಗನು ನಮ್ಮ ಊರಿಗೆ ಆಧಾರ ಸ್ತಂಭ ಅಂದ್ರೆ ನಮ್ಮ ಟೈಲ್ಸ್ ಕೆಲಸ. ಆಮೇಲೆ ಈಗ ನೀನ್ ರಂಗಭೂಮಿ ಒಳಗ ಸಾಕಷ್ಟು ಸೇವಾ ಸಲ್ಲಿಸಿದೆ. ಸಾಕಷ್ಟು ನಮ್ಮ ನಾಟಕದೊಳಗ ಅಭಿನಯ ಮಾಡಿದೆ. ಅದು ಹೆಂಗ ಅನಿಸ್ತಿದೆ ನಿನ್ಗ? ನನ್ಗ ಸಣ್ಣ ಇದ್ದಾಗಿಂತ ಬಹಳ ಆಶ್ಚರ್ಯ ಮಾಸ್ತರ. ನನ್ನ ಆಸೆ ಅನ್ನೋಕ್ಕಿಂತ ನಮ್ಮ ಅವರ ಆಸೆ ಮಾಡ್ರಿ. ನನ್ನ ಮಗ ಸ್ಟೇಜ್ ಹತ್ಬೇಕು, ನನ್ನ ಮಗ ಒಂದ್ ನಾಟಕದೊಳಗ ಮಾಡಬೇಕು ಅನ್ನೋದು. ನಮ್ಮ ತಾಯಿಯಿಂದ ನಾವೇನ ಪ್ರೇರಣೆಗೊಂಡ್ರಿ. ನಮ್ ತಾಯಿಗೋಸ್ಕರ ಮಾಡ್ಬೇಕಂತ ನಮ್ ತಾಯಿದೊಂದ್ ಆಸೆ ಇತ್ತು. ಹೊಳೆ ನಮಗೂ ಬಾಳ ಹುಚ್ಚ್ರಿ ಈ ನಾಟಕ. ಆಮೇಲೆ ನಿಮ್ಮ ಭಜನ ನಾವು ನೋಡ್ಕೊಂಡ್ ಬೆಳೆದೇವ್ರಿ. ನೀವು ಮಾಡ್ತಕ್ಕಂತ ಭಜನ ಆಗ್ಲಿ ಅವೆಲ್ಲ ನೋಡ್ಕೊಂಡ್ ಬೆಳೆದ್ವಿ. ನಾವು
ಮಾಸ್ಟರ್ ನಂಗ್ ನಾವು ಒಂದ್ ಸ್ವಲ್ಪ ಆಗುನು ಹಾ 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 ಪ್ರೇರಣೆ ಅಂದ್ರೆ ನೀವಾರಿ ಮಾಸ್ಟರ್ ನಮಗ ಕರೆಕ್ಟ್ ಕರೆಕ್ಟ್ ಹೇಳ್ಬೇಕಂದ್ರ ಒಂದ್ ಕಲಾವಿದ ಹೆಂಗ್ ಬೆಳಿಬೇಕು ಹೆಂಗ್ ಬೆಳೆಸ್ಬೇಕು ಅನ್ನೋದನ್ನ ನಿಮ್ಮನ್ನ ನೋಡಿ ನಾವ್ ಕೆಲವೊಂದಿಷ್ಟು ಕಲ್ತೇವ್ರಿ ಮತ್ತೆ ಕರೆಕ್ಟ್ ಕರೆಕ್ಟ್ ಅಲ್ಲಿಂದ ನಮ್ದ ಸ್ಟಾರ್ಟ್ ಆತ್ರಿ ಮಾಸ್ಟರ್ ಕೊರೋನಾಕ್ಕಿಂತ ಬಿಫೋರ್ ಒಂದ್ ನಾಟಕ ಮಾಡಿದ್ವಿ ಹಾ ಹಾ ಯಾವ್ದೈತಲ್ರಿ ಅದು ಹೆಸರು? ತವರು ಮನೆ ಹುಡುಗರಿ ಅಂತ ಹಾ ಓಕೆ ಹಾ 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 ಅಲ್ಲಿಂದ ಸ್ಟಾರ್ಟ್ ಆತ್ರಿ ಮಾಸ್ಟರ್ ಅದ್ರೊಳಗೆ ಬಾರಿ ಚಂದ ನಮ್ಗೆ ಬಹಳ ಲೈಕ್ ಅನಿಸ್ತೆ ಹಾ ರೀ ಮಾಸ್ಟರ್. ನಿಮ್ಮ ಅಭಿನಯ ಬಹಳ ಅಂದ್ರೆ ಬಹಳ ಚಂದ ಅನಿಸ್ತೆ ಯಾಕಂದ್ರ ನೀವು ಮೊದಲು ಹೆಜ್ಜೆ ಇಟ್ಟಿದ್ದ ಹೌದ್ರಿ ಆ ಮಾಸ್ಟರ್. ಒಂದ್ ನಾಟಕ ಆ ನಾಟಕದಿಂದ ರೀ ಹಾ. ಮಾಸ್ಟರ್. ಅದ್ರಾಗ ನೀವು ಮೊದಲನೇ ನಾಟಕನ ಬಹಳ ಯಶಸ್ವಿ ಮಾಡಿಬಿಟ್ರೆ ಹಂಗಾಗಿ ಅದಕ್ಕೆ ಪ್ರೋತ್ಸಾಹ ನಿಮ್ದಲ್ರಿ ಮಾಸ್ಟರ್ ನೀವೆಲ್ಲ ಕಲಿಸ್ಕೊಟ್ಟ ಮ್ಯಾಲ ನಾವೆಲ್ಲ ಮಾಡಕ್ ಸಾಧ್ಯ ಒಳ್ಳೇದ ನೀವಾಗ್ಲಿ ನಾಗಯ್ಯ ಪೌರಾಣಿಕ ಮಠ ಆಗ್ಲಿ ಹೌದೌದು ಇವ್ರೆಲ್ಲಾ ಏನೈತಲ್ರಿ ಮಾಸ್ಟರ್ ನೀವು ಫಸ್ಟ್ ನಮ್ಗಿಂತ ಮೊದ್ಲ ಈ ರಂಗಭೂಮಿಗೆ ಇಳ್ದಾರ್ರಿ ಮಾಸ್ಟರ್ ಕರೆಕ್ಟ್ ಕರೆಕ್ಟ್ ಅವೆಲ್ಲ ನಮಗ ಮೇನ್ ನಾವ್ ಮುಂದ್ ಬರ್ಬೇಕಂದ್ರ ನಿಮ್ಮಂತ ನೋಡಿ ನಾವ್ ಮುಂದ್ ಬಂದಿವಿ ನಾವು ಏನ ನಾಟಕ ಮಾಡ್ತಿದ್ವಲ್ಲ ಮೊದಲ ಹಾ ರೀ ಮಾಸ್ಟರ್. ನೀ ಏನ್ ಮಾಡಿದ್ರಿ ಹಾ ರೀ. ಇದಕ್ಕಿಂತ ಮುಂಚೆ ಹಾ ರೀ ಮಾಸ್ಟರ್. ಅವಾಗೆಲ್ಲ ನಾಟಕ ನೋಡಿರಿ ಒಟ್ಟ ನೋಡೇನ್ರಿ ಮಾಸ್ಟರ್ ಹಾ 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 ಆ ಟೈಮ್ನಾಗ ನಾವು ಒಟ್ಟು ಮಾಡ್ಬೇಕಂತ ಹೌದ್ರಿ ಮಾಸ್ಟರ್. ಅನ್ಸುತ್ತೆ ನಿಮ್ಗೆ? ಹೌದೌದು. ಏ, ಹಾ ಹಾ ಅದ್ರಾಗ ನನಗ್ ಇಷ್ಟ ಆಗಿರತಕ್ಕಂತ ಪಾತ್ರ ಅಂದ್ರ ಮಾಸ್ಟರ್ ನಿಮ್ಮದ ಬಾಳ ಇಷ್ಟ ರೀ ನನಗ ಹಾ 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 ಯಾಕೆ ಹೇಳಕತ್ತ ಈ ವಿಷಯ ಅಂದ್ರೆ ಕರೆಕ್ಟ್ ಜನಗಳನ್ನ ನಗಸೋದು ಅಳಸೋದು ಹಾ, ಬಾಳ ಕಷ್ಟದ ಕೆಲಸ ರೀ ಮಾಸ್ಟರ್ ಈಗ ಒಂದು ನಗ್ಸೋದಂತ ಬಂದಾಗ ಅದು ಬಾಳ ಕಷ್ಟ ರೀ ಅಳಸೋದಂತ ಬಂದಾಗ ಅದು ಬಾಳ ಕಷ್ಟ ರೀ Correct. ನಿಮ್ಮನ್ನ ಯಾಕೆ ನಾವು ಅಷ್ಟು ಇಷ್ಟಪಟ್ಟು ಪರದೆ ಮ್ಯಾಗ ಅಂದ್ರೆ ಪ್ರತಿಯೊಬ್ಬ ಪ್ರೇಕ್ಷಕನು ಕುಂತ ಹತ್ತಿದ್ನ ಕಣ್ಣಾರ ನೋಡೇನ್ರಿ ಹಾ 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 ಅಲ್ಲಿಂದ ನಾವು ಪ್ರೇರಣೆಗೊಂಡಿವ್ರಿ ಕರೆಕ್ಟ್ ನಾವು ಏನಾರ ಮಾಡ್ಬೇಕಲ್ಲ ಮಾಸ್ಟರ್ ಇಷ್ಟೆಲ್ಲ ಮಾಡಕತ್ತಾರ ನಾವು ಅವ್ರು ನೋಡಿ ಏನೋ ಬೆಳೆಯೋನು ಅನ್ನೋ ಲೆಕ್ಕಕ್ಕೆ ನಾವು ಅಲ್ಲಿಂದ ಕಾಲಿಟ್ಟಿವ್ರಿ ರಂಗಭೂಮಿ ಕರೆಕ್ಟ್ 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 ಇಲ್ಲ ಒಳ್ಳೇದ ಮತ್ತ ನಿಮ್ಮ ಪಾತ್ರ ಬಹಳ ಅಂದ್ರೆ ಬಹಳ ಹಿಡಿಸ್ತೆ ಯಾಕಂದ್ರ ಮೊದಲನೇ ವರ್ಷಕ್ಕನ ಬಂದ ಈ ತರ ಹಿಂಗ್ ಮಾಡ್ಯಾರಪ್ಪ ಅಂದಾಗ ಹಾ ರೀ. ಬಾಳ ಬೆಳಿತಾರೆ ಇವ್ರು ಅಂತೇಳಿ ಹಾ ರೀ. ಆದ್ರೆ ಕೆಲವೊಂದಿಷ್ಟ ಈಗ ರೀಸೆಂಟ್ ಯಾವ ಕೊರೋನಾ ಬಂದ ಹೌದ್ರಿ, ಹೌದು, ರೀಸೆಂಟ್ ಹೌದು. ಏನು ಮಾಡಿಲ್ಲ ಹಾ ರೀ. ಮುಂದಾದ್ರೂ ಒಟ್ಟೆ ನಿರಂತರ ಇದನ್ನ ಮಾಡ್ಕೊಂತ ಹೋಗ್ರಿ ಅನ್ನೋದು ಒಂದು ನಮ್ದು ವಿಚಾರ ಎಲ್ಲ ನಿಮ್ಮ ಆಶೀರ್ವಾದ ಇರ್ಬೇಕ್ರಿ ನಮ್ದು ಮಾಸ್ಟರ್ ಏನ್ ಊರಾಗ ಏನ್ ಮಾಡ್ತೀವಿ. ಸಪೋರ್ಟ್ ಬೇಕ ನಾವೆಲ್ಲ ನಿಂತ ಸೇವಾ ಮಾಡ್ತೇವೆ ನಿಮ್ ಹಿಂದೆ ಆಯ್ತು. ಇರ್ತೇವೆ ಹಾ ರೀ, ನಿಮ್ಮ ಪೀಳಿಗೆ ಮತ್ ಮುಂದೆ ನಿರಂತರ ನಡೀಲಿ ಅನ್ನೋದು ಒಂದು ಉದ್ದೇಶ ನಾವೇನೋ ಮಾಡಿದ್ರು ಅದಕ್ಕೆಲ್ಲದಕ್ಕೂ ಸಪೋರ್ಟ್ ನಿಮ್ದು ಬೇಕಾಬೇಕ್ರಿ ಮಾಸ್ಟರ್ ಮಾಡೋಣ, ಸಪೋರ್ಟ್ ಮಾಡೋಣ. ಕೇಳ್ಕೊಂಡು ನಾವು ಬಂದ ನೀವು ಮಾಡ್ತೀರ ಅಂತ 100% ನಮ್ಗೆ ಐತ್ರಿ ಮಾಸ್ಟರ್ ಮಾಡೋದು 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 ಆಮೇಲೆ ಈಗ ಗುರು ಏನು ಬಾಲ್ಯದ ನೆನಪ ಬಾಲ್ಯದ ನೆನಪು ಅಂದ್ರ ಮಾಸ್ಟರ್ ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಓಡಾಡ್ರಿ ಬಾಳ್ರಿ ಹಾ 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 ಬಾಳ ಓಡಾಡ್ರಿ ಮಾಸ್ಟರ್. ಇಲ್ಲೇ ಬೇರೆ ಕುಪ್ಪದಾಗ ಹೌದು ಹೌದು ಗೌರ್ಮೆಂಟ್ ಸ್ಕೂಲ್ ಒಳಗೆ ಪ್ರೈಮರಿ ಸ್ಕೂಲ್ ಮಾತ್ರ ಇಲ್ಲೇ ಕಲ್ತಿದ್ರಿ ಆಮೇಲೆ ಹೈಸ್ಕೂಲ್ ಬಂದನು ನಮ್ದು ಶಿವಾನಂದ ಅಪ್ಪರ್ ಹೈಸ್ಕೂಲ್ ಒಳಗ ಕಲ್ತಿದ್ರಿ ಮಾಸ್ಟರ್ ಹಾ 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 ಆ ಟೈಮ್ದಾಗ ಬಡತನ ಬಾಳ್ರಿ ಮಾಸ್ಟರ್ Correct, correct. ಅಂದ್ರ ಒಂದ್ ಹೊತ್ತು ಊಟ ಮಾಡಿದ್ರೆ ಇನ್ನೊಂದ್ ಹೊತ್ತು ಇರ್ತಿರ್ಲಿಲ್ರಿ ಮಾಸ್ಟರ್ ಹಾ 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 ಆ ಟೈಮ್ಗೆ ಏನಾತ್ರಿ ಒಂದೊಂದ್ ಟೈಮ್ ಮಾಸ್ಟರ್ ನಮ್ದು ಹೆಂಗ ಪರಿಸ್ಥಿತಿ ಅಂದ್ರಿ ಹಾ ಹಾ ಇವಾಗಿನ ಹುಡುಗರಿಗೆ ಎಲ್ಲಾ ಫೆಸಿಲಿಟಿ ಐತ್ರಿ ಹೌದೌದು ಸಾಲಿ ಕಲಿಬೇಕಂದ್ರ ಕರೆಕ್ಟ್ ಬುಕ್ಸ್ ಬೇಕಂದ್ರೆ ವಿತಿನ್ ಸೆಕೆಂಡ್ಸ್ ಬುಕ್ ಕೊಡಿಸ್ತಾರೆ ಹೌದೌದು ನಮ್ದು ಹಂಗಿದ್ದಿಲ್ರಿ ಮಾಸ್ಟರ್ ಹೌದೌದು ನಮ್ದು ಏನ್ರಿಪ್ಪ ಒಂದ್ ಹಬ್ರೆ ಕಾಲಿ ಹಿಡ್ಕೊಂಡು ಹೋಗಿದ್ರಿ ನಾವು ಕರೆಕ್ಟ್ 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 ಶಾಲೆಗೆ ಹೋಗ್ಬೇಕಾರ ಹೌದು ಆಮೇಲೆ ಮಳೆ ಬಂದ್ರ ಛತ್ರಿ ಇಲ್ರಿ ಹಾ ಹಾ ಅದ್ನ ಗೊಬ್ಬರ ಚೀಲ ಹಂಗ್ ಮೂಲಿ ಕುಂಚಿಗೆ ಮಾಡೋದು ಹಾಕೊಂಡ್ ಹೋಗೋದ್ರಿ ಮಾಸ್ಟರ್. ಹೌದೌದು ಯಾಕಂದ್ರೆ ಹಾ. ಈಗ ಒಂದು ಹುಡುಗ ಸಾಲಿಗೆ ಹೊಂಟನಪ್ಪ ಅಂದ್ರ ಹೌದ್ರಿ ಅವ ಕಲಿತಾನೋ ಎಷ್ಟ್ ಕಲಿತಾನೋ ಬಿಡ್ತಾನೋ ಅವಂಗ ಗೊತ್ತು ಹೌದು, ಭಗವಂತನಿಗೆ ಹೌದು, ಗೊತ್ತು, ಹೌದು. ಕಲ್ಸೋರ್ಗೆ ಗೊತ್ತು ಹೌದು. ಆದ್ರೆ ಅವನ್ ಹಿಂದ ತಂದೆ ತಾಯಿ ಅಥವಾ ಮತ್ತೊಬ್ಬ ಪೇರೆಂಟ್ಸ್ ಅವರ ಸಾಲಿ ಕಲ್ತಾಗಿರ್ತತೆ ಹೌದು, ಹೌದು. ಅಂದ್ರೆ ಕಂಪಲ್ಸರಿ ಅವ್ರು ಬ್ಯಾಗ್ ಹೊತ್ಕೊಂಡು ಹೋಗೋದು ತರೋದು ಕಳ್ಸೋದು ಮಾಡೋದು ಈಗ ಮೊದಲಿಂದ ಕೈಗಿಂದಕ್ಕೆ ವ್ಯತ್ಯಾಸ ನೋಡ್ಬಿಟ್ರೆ ಹೌದ್ ಹೌದು ಬಹಳ ಫರಕ್ ಐತೆ ನಮ್ದು ಬಾಳ ಚಂದ ಅನ್ಕೊಂತೇನ್ರಿ ಅಲ್ಲ ಹೇಳಿದ್ರಲ್ಲ ಗೊಬ್ಬರ ಚೀಲ ಮಡಿಚಿ ಹಾ. ತಲೆ ಮೇಲೆ ಹಿಂಗ ಮಳೆ ಬಂದಾಗ ಹಾಕೊಂಡ್ ಹಾಕಿದ್ರಿ ಛತ್ರಿ ಗೊತ್ತಿಲ್ಲ ಕಾಲಾಗ ಚಪ್ಪಲ್ ಗೊತ್ತಿಲ್ಲ ಇಲ್ಲ 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 ಸುಮ್ಮ ಓಡುದಂಗ ಓಡೋದಂಗೆ ರೀ ಹಾ, ಹಾ, ಹಾ. ಆಮೇಲೆ ನಮ್ಗೆ ಡೆಸ್ಕ್ ಇರ್ತಿದ್ದಿಲ್ರಿ ಹಾ 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 ಈ ಪಾಟಿಗಲ್ ಅಂತ ಬರ್ತಿದ್ವಿ ಅದ್ರಾಗ ಕುಂದ್ರದ ಅದ್ರ ಮ್ಯಾಗ ಕುಂದಿರ್ತಿದ್ರಿ ಎಲ್ಲ ಜುನು ಜುನು ಅನ್ನೋದು ಅವಾಗ ಏನ್ ಮಾಡ್ತಿದ್ರಿ ಗೋಣಿ ಚೀಲ ಬರ್ತಿದ್ವಲ್ರಿ ಹಾ 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 ಅದ ಗೊಬ್ಬರ ಚೀಲದಾಗ ಅದನ್ನ ಗೋಣಿ ಚೀಲ ಇಟ್ಕೊಂಡು ಹೋಗುದ್ರಿ ಕರೆಕ್ಟ್ 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 ಬುಕ್ ಯಾಡ ಇರ್ತಿದ್ರಿ ಹಾ, ಹಾ. ಯಾಕಂದ್ರ ಬಡತನ ಪರಿಸ್ಥಿತಿ ಹೌದು, ಮಾತ್ರ ಹೌದು, ಹಾಕಿದ್ದಿಲ್ರಿ ಅವಾಗ ಹೌದೌದು. ಅವಾಗೆಲ್ಲ ಅಪ್ಪಾರು ರೈತರಿಗೆ ಜೀವನ ರೀ. ರೈತಕ್ಕೆ ಹಾ 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 ಈಗ ಗೊತ್ತೈತಲ್ರಿ ರೈತರಿಗೆ ಎಷ್ಟು ಬೆಲೆ ಸಿಗಾಕತ್ತೈತಿ ಈಗ. ಹೌದೌದೌದೌದೌದೌದು ಹಿಂಗಾಗಿ ನಾವ್ ಏನ್ ಮಾಡ್ತಿದ್ರಿ ತಂಪಕ್ಕತ್ ಅಂತೇಳಿ ನಮ್ಮ ಅವ್ವ ನಮ್ಗೆ ಇಟ್ಟು ಕಳ್ಸಾರ್ರಿ ಅದನ್ನ. ಹಾ 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 ಇದನ್ನ ಹಾಸ್ಕೊಂಡ್ ಕುಂದ್ರಪ್ಪ ಬೆಚ್ಚಗ ಕುಂದ್ರ ಅಂತ ಕರೆಕ್ಟ್ 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 ಈ ತರದ್ದು ಎಲ್ಲಾ ಬಾಲ್ಯದ ನೆನಪುಗಳು ಬಾಳ ಅದಾವ್ರಿ ಮಾಸ್ಟರ್ ಹಾ ಹಾ ಅವೇಪ್ಪ ಈಗ ಎಲ್ಲ ಸಿಗೋದಿಲ್ಲ ಈಗಿನ ಮಕ್ಕಳಿಗೆ ಸಹಿತ ಸಿಗೋದಿಲ್ಲ ಸಿಗದಲ್ರಿ ನಾವ ಪಟ್ಟಿರ್ತಕ್ಕಂತ ಖುಷಿ ಹಾ ಬಟ್ ಅದು ಕಷ್ಟ ಕಷ್ಟ ಅನ್ನಿಸ್ತ ಅನ್ನೋಕ್ಕಿಂತ ಖುಷಿನೇ ಅದ ಖುಷಿ ಜಾಸ್ತಿ ರೀ ಅದು ಅದ್ರಾಗ. ಬೇಕಾದಷ್ಟು ಕಷ್ಟ ಐತೆ ಅಂದ್ರೆ ಅದರ 10 ಪಟ್ಟು ಖುಷಿನೇ ಪಡ್ತಿದ್ವಿ ಹೌದ್ 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 ಆದ್ರೆ ಈಗಿನ ಮಕ್ಕಳಿಗೆ ಅದು ಇಲ್ಲ ಅದ ಯಾವ್ದು ಸಿಕ್ಕಿಲ್ರಿ ಮಾಸ್ಟರ್ ಹಾ, ಹಾ. ನಾವು ಕಂಡಂತ ಅದು ಶಾಲೆ ದಿನಗಳ್ರಿ ಮಾಸ್ಟರ್ ಹಾ 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 ಬೈ ಈಗ ಏನ್ರಿ ಮಾಸ್ಟರ್ ಇವ್ ಅದ ನೋಡ್ರಿ ಮಾಸ್ಟರ್ ಹಾ ಇವ್ ಕರೆಕ್ಟ್ ಇವ್ ಕೂರ್ಲಿಂತ್ರ ಮಕ್ಕಳಿಗೆ ಜಾಸ್ತಿ ಹಾಳಾಗಕತ್ತಿದ್ರಿ ಹೌದೌದೌದೌದೌದೌದು ಮೇನ್ ಈಗ ನಿಮ್ ಮುಖಾಂತರ ಸ್ವಲ್ಪ ಜನಗಳಿಗೆ ಹೇಳ್ಬಿಟ್ರಿ ಮಾಸ್ಟರ್. ಹಾ 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 ದಯವಿಟ್ಟು ಮಕ್ಕಳ ಕೈಯಾಗ ಯಾರು ಫೋನ್ ಕೊಡಾಕ ಹೋಗ್ಬಿಡ್ರಿ ಹೌದೌದೌದು ಈ ಫೋನ್ ಇಂದ ರೇಡಿಯೇಷನ್ ಗಳು ಏನ್ ಬರ್ತಾವಲ್ರಿ ಹಾ ಮಾಸ್ಟರ್ ಹಾ ಹಾ ಈ ಮಾಸ್ಟರ್ ನಾನ್ ನಿಮ್ಗೆ ಇನ್ನೊಂದ್ ಸಂಗತಿ ಹೇಳ್ಬೇಕು ಕರೆಕ್ಟ್ ನಾವು ಸ್ಕೂಲ್ಗೆ ಹೋಗೋ ಟೈಮ್ದಾಗ್ರಿ ಹಾ ಕಾಗಿ ಗುಬ್ಬಿ ಹೌದೌದು ನಾವನ್ನ ಬೆಳಗ್ಗೆ ಅವ ಎಬ್ಸ್ತಿದ್ವಿ ಈಗ ಎಲ್ಲಿಕಂತವು
ಒಂದು ಗುಬ್ಬಿ ಇಲ್ಲ. ಹಂಗ್ರಿ ಈಗ ಪ್ರಕೃತಿ ಈಗ ಎಲ್ಲಾ ನಾಶ ಹಾಕೊಂಡ್ ಜನ ಹೆಂಗ ಸ್ಪೀಡ್ ಅನ್ಕೊಂಡ್ ಹೊಂಟತ್ರಿ ಹಂಗ ಹಿಂದ್ ಉಳ್ಕೊಂಡ್ ಬರತ್ತಾರಿ ಮಸ್ತಾರ. ಕರೆಕ್ಟ್ ಆದ್ರೆ ಜನಗಳಿಗೆ ಗೊತ್ತಾಗತ್ತಿಲ್ಲ ಅದು ಎಫೆಕ್ಟ್ ಹಾಕೊಂತಾನೆ ಹೊಂಟೈತ್ರಿ. ಹೌದೌದು. ಈಗ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಗಳು ಜಾಸ್ತಿ ಆಗಂತವಲ್ರಿ ಈಗ ಫೋನಿನ ರೇಡಿಯೇಷನ್ ಇಂದ ರೀ. ಕರೆಕ್ಟ್ ಆಮೇಲೆ ಸ್ಕೂಲ್ ಡೇಸ್ ಅಂತ ಒಂಥರ ಬಂಗಾರ ಲೈಫ್ ಇದ್ದಂಗ. ಹೌದೌದು ಅದೆಲ್ಲ ನೆನ್ಸ್ಕೊಂಡ್ಬಿಟ್ರಿಪ್ಪ. ಅವಾಗೇನೋ ಸ್ವರ್ಗದಾಗಿದ್ವಿ ಏನೋ ನಾವ್. ಅನಿಸ್ತದೆ. ಹೌದೌದು ಒಂಥರ ಚಂದ್ರಿ ಅದ. ಅವಾಗೆಲ್ಲ ನಾವು ನೋಡ್ರಿ ಅವಾಗ ಆಟಗಳು ಹೆಂಗಿದ್ವು ಅಂದ್ರೆ ಮಾಸ್ಟರ್ ಕಬಡ್ಡಿ ಆಡ್ತಿದ್ವಿ, ಮರಕೋತಿ ಆಟ ರೀ. ಹೌದೌದು. ಒಬ್ಬ ಮರ ಹಾಕ್ತದ, ಒಂದಿಷ್ಟು ಮರ ಹಾಕ್ತದ, ಒಬ್ಬ ಹಿಡಿಯಾಕ್ ಬರೋದ್ರಿ. ಆಮೇಲೆ ಕಿರ್ರ ಅಂತ ಆಡ್ತಿದ್ವಿ, ಒಬ್ರು ಹತ್ತು ಕುಂದ್ರೋದು. ಅವೆಲ್ಲ ಒಂಥರ ಚಂದ್ರಿ. ಆ ಡಬ್ಬ ಡಬ್ಬಿ ಒಂದ್ ಸ್ವಲ್ಪ ಕಲ್ಲ ಹಚ್ಚೋದ ಬಾಲ್ ತಗೊಂಡೆಲ್ಲ ಒಗಿತಿದ್ದೀರಿ. ಇಂಥವೆಲ್ಲ ಆಟಗಳು ಅವೆಲ್ಲ ಮಿಸ್ ಮಾಡ್ಕೊಂತೀರಿ. ಆಮೇಲೆ ಈಗಿನ ಮಕ್ಕಳಿಗೆ ಆ ಆಟಗಳ ಗೊತ್ತಿಲ್ರಿ. ಆಮೇಲೆ ಗುಂಡ ಆಡೋದು. ಹೌದೌದು. ಅಲ್ಲ ಆಟ ನೀವು ಗೊತ್ತನೇ ಇಲ್ಲ. ಚಂದ್ರಿ ಚಿನ್ನಿ ಪಣ್ಣಿ ಈ ತರದೆಲ್ಲ ಆಟಗಳ. ಈಗೇನಪ್ಪ ಅಂದ್ರೆ ಮೊಬೈಲ್ ನಾಗ ಏನದ ಗೇಮ್ ಆಟ ಟೆಂಪಲ್ ರನ್ ಅದೇನೋ ಪಬ್ಜಿ ಅಂತಲ್ರಿ ಮಸ್ತ್. ಅವು ಅದನ್ನೆಲ್ಲ ನೋಡಿದ್ರೆ ಎಷ್ಟೋ ಹೌದೌದು. ಸಣ್ಣ ಮಕ್ಕಳ್ರಿ ಬಾಳ ಬೇಜಾರ. ಆಮೇಲೆ ಇನ್ನೊಂದ್ ಏನು ಖುಷಿ ಇದೆ ಅವಾಗ ಅಂತಂದ್ರ ಈಗ ಒಂದು ಊರೊಳಗ ಒಂದು ಗ್ರಾಮದೊಳಗ ಒಂದ ಸಾಲ ಇರ್ತಿತ್ತ. ಹೌದು, ಗೌರ್ಮೆಂಟ್ ಶಾಲೆ. ಹೌದ್ರಿ. ಅಂದ್ರೆ ಪ್ರತಿ ಟೋಟಲಿ ಎಷ್ಟು ಊರೊಳಗಿನ ಜನ ಅವ್ರ ಮಕ್ಕಳೆಲ್ಲ ಒಂದ ಸಾಲಿಗೆ ಹೋಗ್ತಿದ್ರ. ಆಮೇಲೆ ಅವ್ರ ಟೋಟಲಿ ಎಲ್ಲಾ ಊರದ ಜನ ಎಲ್ಲಾ ಸೇರಿ ಒಂದ ಸಾಲಿಗೆ ಹೋಗೋದ್ರಿಂದ ಅಲ್ಲಿ ಒಂದು ಗೆಳೆತನ ಬಾಂಧವ್ಯ ಬೆಳಿತಿತ್ತು. ಈಗ ಹಂಗಲ್ಲ. ಏನ್ರಿಪಾ ಅಂತಂದ್ರೆ ಊರಿಗೆ ಒಂದು 10 ಸಾಲಿ ಒಂದ ಊನಾಗ 4 ಸಾಲಿ ಮಾಡ್ಬಿಟ್ರಿ. ಫ್ರೆಂಡ್ಶಿಪ್ ಇರಲ್ಲ. ಈ ಆ ಸಾಲಿ ಹೋಗ್ಕೊಂಡು ಈ ಆ ಸಾಲಿ ಹೋಗ್ಕೊಂಡು ಗೊತ್ತಿಲ್ಲ. ಅವ್ರ ಹೆಸರ ಗೊತ್ತಿರೋದಿಲ್ಲ. ಇನ್ನು ಆಟ ಆಡೋದು ದೂರ ಹೋಗ್ತಾವಲ್ಲ. ಎಲ್ಲಿ ರೋಡಿ ಬರ್ತಾರ ಅವ್ರ ಆಟ ಆಡಕ್ ಬರುದಿಲ್ಲ. ಅಂತ ಎಲ್ಲ ಇದಾಗಿಬಿಟ್ಟತಿ. ಏನ್ ಮಾಡಕ್ಕಾಗಲ್ಲ. ಈಗಿನ ಮಕ್ಕಳಿಗೆ ಆ ಸುಖ ಇಲ್ರಿ. ಹೌದೌದು. ಅವ್ರು ಅನ್ಕೊಂತಿರ್ತಾರೆ ನಮ್ದು ದೊಡ್ಡ ಸ್ಕೂಲ್ ಸೇರ್ಸ ಮಕ್ಕಳನ್ನ ಬೆಳಕಿಗೆ ಬೆಳಕ್ ಬಿಡ್ಬೇಕ್ರಿ. ಹೌದೌದು. ಕತ್ಲದಾಗ ಕೊಳಸ್ಬಾರ್ದ್ರಿ. ಕರೆಕ್ಟ್. ನನ್ ಮಗ್ ಏನಾರ ಆಗಿತ್ತು ಈ ಲೆಕ್ಕದಾಗ ಇರಬಾರ್ದ್ರಿ. ಈಗ ನೀವ ಈಗ ಭಜನಾ ಕ್ಷೇತ್ರದೊಳಗ ಇರೋರ್ ನಿಮ್ಮಂತಾರ ಬರ್ದಿದ್ದು ಒಂದ್ ಆಡಿ ಬಾ ನನಕಂದ ಅಂಗಾಲ ತೊಳೆದೇನೆ ಅಂತಿತ್ರಿ ಮಾಸ್ತರ್. ಅಂದ್ರ ಮಗಳನ್ನ ಆಡ ಕಳಿಸಿ ಬಂದ ಮ್ಯಾಗ ಅಂಗಾಲ ತೊಳೆದ್ರ ಖುಷಿ ಇರೋದ ಬೇರೆ. ಈಗಿನಾರ ಮಗ ಅಲ್ಲಿ ಹೋಗ್ಬಾರಪ್ಪ ಕಾಲ ಮನ್ನಕ್ಕ ಬಾಯ್ ಬೀದಿಗಿದ್ಯಪ್ಪ. ಹಿಂಗ ಈಗಿನಾರ ಎಲ್ಲಾ ಮೇನ್ ತಪ್ಪಿರೋದ ಪೇರೆಂಟ್ಸ್ ಕಡೆ ರೀ. ಮಕ್ಕಳ ಕಡೆ ಏನಿಲ್ರಿ. ಮಕ್ಕಳಿಗೆ ನಾವು ಈಗ ನಾವ್ ಹಿಂದೆ ಏನಿದ್ವಿ, ಹಂಗ ಆಟ ಆಡ್ತಿದ್ವಿ, ಇಂಥವನ್ನೆಲ್ಲ ಹೇಳಿ ಬೆಳೆಸ್ಬೇಕ್ರಿ. ಈಗ ಫಸ್ಟ್ ತಪ್ಪು ಬರೋದು ನಮ್ಮ ದೊಡ್ಡ ಏನು ಪೇರೆಂಟ್ಸ್ ಏನ್ ಇರ್ತಾರಲ್ರಿ ಮಾಸ್ಟರ್ ಅವ್ರ ಕಡೆ ತಪ್ಪ್ರಿ. ಹೌದೌದು. ಯಾಕಂದ್ರೆ ಅವ್ರಿಗೆ ಏನ್ ಗೊತ್ತಿರೋದಿಲ್ಲ. ಈಗ ನಾವು ಹೇಳೋದಾಗ ಗೊತ್ತಾಗಿರ್ತದೆ. ಹೌದ್ರಿ. ಯಾವ ರೀತಿ ಬೆಳೆಸ್ಬೇಕಪ್ಪ ಅಂದ್ರೆ ಎಲ್ಲಾ ಕ್ಷೇತ್ರದೊಳಗೂ ಅವ್ರು ಇದು ಬೇಕಾಗಿರೋದ್ರಿ ಮಾಸ್ತರ್. ಹೌದೌದು. ಈಗ ಶಿಕ್ಷಣ ಹೆಂಗ್ ಬಂದ್ರೆ ಈ ಕೋಳಿ ಫಾರಮ್ದೊಳಗ ಕೋಳಿನ ಹಾಕಿರ್ತಾರಲ್ಲ ಆ ರೀತಿ ಅಷ್ಟೇ ಬೆಳೆಸ್ದಂಗ ಅದನ್ನ ಗಾಡಿ ಬಿಟ್ಟು ಹೊರಗಿಂದ ಜಗತ್ತ ಪ್ರಪಂಚನ ಗೊತ್ತಿಲ್ರಿ ಮಾಸ್ತರ್ ಈಗಿನವ್ರಿಗೆ. ಅವಾಗೆಲ್ಲ ಹೆಂಗೆ ಏನವ್ರ ಗಂಟೆ ಹೊಡೆದ್ರ ಸಾಕ ಈಗ ಆಟಕ್ಕ ಬಿಡ್ತಪ್ಪ ಅದೊಂಥರ ಮರ್ಯಾಕ್ ಆಗಂಗಿಲ್ರಿ ಮಸ್ತ್. ಖುಷಿ ಎಲ್ಲ ಮರ್ಯಾಕ್ ಆಗಂಗಿಲ್ರಿ. ಹೌದೌದು. ಆಮೇಲೆ ಅವ ಸ್ಕೂಲ್ ಡೇಸ್ ಅಂದಾಗ ನೆನಪು ಬರೋದಂದ್ರ ಹುಂಚಿಕಾಯಿ ಹರ್ಕೊಂಡು ಚಿಗಡಿ ಮನ್ಯಾಗಿಂದ ಖಾರ ಪುಡಿ ಉಪ್ಪು ಕಳು ಮಾಡ್ಕೊಂಡು ಹೋಗಿದ್ರಿ. ಆ ಕಳ್ತನದೊಳಗು ಒಂಥರ ಖುಷಿ ಮಾಸ್ತರ್ ಅವಾಗ. ಚಿಗಡಿ ಹರ್ಕೊಳ್ಳೋದು, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ ತಿನ್ನೋದು. ಹೌದೌದು. ಈ ತರದೆಲ್ಲ ಒಂಥರ ಮಜಾ ರೀ ಮಾಸ್ತರ್. ಹೌದೌದು. ಆಮೇಲೆ ಖೋಖೋ ಅಂತ ಆಟ ಬರ್ತಿತ್ತಲ್ರಿ. ಅದ್ರೊಳಗೆ ಏನಾಕಿತ್ರಿ 12 ಜನದ ಟೀಮ್ ರೀ. ಅದೇನಾಗ್ತಿತ್ರಿ ಎಲ್ಲಾ ಗೆಳೆಯರು ಕೂಡಿಸುವಂತ ಒಂದು ಕ್ರೀಡೆ ಅನ್ಕೊಳ್ಳೋಣ. ಎಲ್ಲಾರು ಒಟ್ಟರಿಗೆ ಕೂಡಬಹುದು. ಆಮೇಲೆ ಪ್ರಾಕ್ಟೀಸ್ ಎಲ್ಲ ಆಲ್ಮೋಸ್ಟ್ ನೀವ ಮಾಡಿಸ್ತಿದ್ರಿ ನಮಗಾಗ್ಲಿ ಈಗ ಬರುವಂತ ಹುಡುಗರ್ಗಾಗ್ಲಿ. ಎಷ್ಟೋ ಜನಕ್ ಬೆಳ್ಯಾಕ್ ದಾರಿ ದೀಪ ನೀವು ರೀ ಮಾಸ್ಟರ್. ಖೋಖೋ ಬಗ್ಗೆ ಬಂದ್ರ ಕರೆಕ್ಟ್. ಅಲ್ಲಿ ಏನಾಗ್ತಿತ್ರಿ ಮಾಸ್ಟರ್ ನಾವು ಒಂದ್ ಆಟದಕ್ಕಿಂತ ಕಾಮಿಡಿನ ಜಾಸ್ತಿ. ಕಾಮಿಡಿನ ಜಾಸ್ತಿ. ಹಿಂಗ ಇಂಥವೆಲ್ಲ ಬಾಳ ಅಂದ್ರೆ ಬಾಳ ಮಿಸ್ ಮಾಡ್ತಾರೆ ಈಗಿನ ಹುಡುಗರು. ಹೌದೌದು. ಏನೋ ಒಂದ್ ಏನಪ್ಪಾ ಅಂತಂದ್ರ ತಾಳಕ್ಕ ತಕ್ಕಂಗ ಹೆಜ್ಜೆ ನಾವ್ ನೋಡ್ಕೊಂತ ಹೋಗೋದೀಗ ಅಷ್ಟೇ. ಹೌದೌದಂದ್ರೆ ಒಬ್ಬಿಬ್ಬರಿಂದ ಮಾತ್ರ ಅದೇನು ಸರಿಪಡಿಸಕ್ ಆಗಂಗಿಲ್ಲ. ಅದನ್ನೆಲ್ಲ ಭಗವಂತನ ಸರಿಪಡಿಸೋದು ನಮ್ ಕಡೆಯಿಂದ ಏನ್ ಸಾಧ್ಯ ಆಗ್ತತೆ ಅಷ್ಟು ಮಾಡೋದು. ಗುರು ಈಗ ನಾವು ಕೆಲವೊಂದಿಷ್ಟ ಜಾತ್ರೆ ಒಳಗ ಆಮೇಲೆ ಈ ಜನಸಂಖ್ಯೆ ಜಾಸ್ತಿ ಎಲ್ಲಿ ಇರ್ತೈತಿ ಅಲ್ಲಿ ಈ ಹಾವಾಡಿಗರು ಹಾವು ಹಾಡಿಸ್ತಾರಲ್ಲ ಅವ್ರು ಹೆಂಗ್ ಹಿಡ್ಕೊಂಡ್ ಬಂದಿರ್ತಾರ ಅಥವಾ ಹಲ್ ಮುರಿದಾರ ಅಂತ ನಂಗೆ ಹೇಳ್ತಿರ್ತಾರ. ಅದು ಹೆಂಗಂತೇಳಿ ಮಾಸ್ಟರ್ ಅವನ್ನ
ಅವರು ಅದ ವೃತ್ತಿಯೊಳಗ್ ಬಂದ್ಬಿಟ್ಟಿರ್ತಾರೆ ಮಾಸ್ತರ. ಹಾ ಹಾ ಹಾವುಗಳನ್ನ ಹಿಡಿದು ಬಾಳ ಹಿಂಸೆ ಅಂದ್ರೆ ಬಾಳ ಹಿಂಸೆ ಕೊಡ್ತಾರೆ ಮಾಸ್ತರ. ಓಹೋ ಹೋ. ಆಮೇಲೆ ಈ ಬಿಸಿಲು ಇದು ಇದ್ದಾಗ ಏನಾಗ್ತೈತ್ರಿ ಮಾಸ್ತರ, ಹೊಟ್ಟೆ ಒಳಗ್ ಹಾಕಿರ್ತಾರಲ್ರಿ, ಹಿಂಸೆ ಬಾಳ ಅನ್ಭವಿಸ್ತಾರ್ರಿ. ಆಮೇಲೆ ಹಲ್ಲ ಏನ್ ಮಾಡ್ತಾರ ಮಾಸ್ಟರ್, ಒಂದ್ ಅರ್ಬಿ ಈಗ ಹಾವ ಹಿಂಗ ಐತಿ ಅದಕ್ಕೊಂದ್ ಅರ್ಬಿ ಕೊಡ್ತಾರೆ, ಹಿಂಗ ಆಡಿಸ್ತಾರ. ಅದನ್ನ ಕಸ್ದಾಗ ಹಿಂಗ ಹಿಡಿದು ಹಿಂಗ್ ಮಾಡಿ ಹಿಂಗ್ ಜಗ್ ಬಿಡ್ತಾರೆ. ಹಲ್ಲ ಅವಾಗ ಮುರಿತಾವ್ರಿ. ಇಲ್ಲ ಅದು ಇಲ್ಲ ಅಂದ್ರೆ ಒಂದ್ ಪಕ್ಕಡ್ ತಗೊಂಡ್ ಹಲ್ಲ ಕೇಳ್ತಾರೆ ಮಾಸ್ಟರ್. ಕಿತ್ ಏನ್ ಮಾಡ್ತಾರಿ, ಆ ಜಾಗಕ್ಕೆ ಹೊಲಿಗೆ ಹಾಕ್ತಾರಿ ಅವ್ರು. ಬಾಳ ಅಂದ್ರೆ ಬಾಳ ಹಿಂಸೆ ರೀ. ಒಂದ್ ಟೈಪ್ ಹಂಗ ಆಗ್ಬಿಡ್ತಂದ್ರ ನಮಗ್ರಿ ಕಣ್ಣ ನೀರು ಬರೋ ಪರಿಸ್ಥಿತಿ ರೀ ಮಾಸ್ತರ್. ಅವನ್ನೆಲ್ಲಾ ನೋಡಿದಾಗ ಅಲ್ಲೇ ಹೊಲಿಗೆ ಹಾಕಿ ಪ್ಲಸ್ ಅದಕ್ಕ ಪ್ರಯೋಗಕ್ಕೆ ಬಿಡ್ತಾರೆ ಅವ್ರು. ಹೊಳ್ಳಿ ಹಲ್ಲು ಬೆಳಿಬಾರ್ದಂತೆ. ಬಾಳ ಅಂದ್ರೆ ಬಾಳ ಹಿಂಸೆ ಕೊಡ್ತಾರೆ ಮಾಸ್ಟರ್. ಅದೊಂದು ಈಗ ಆಲ್ಮೋಸ್ಟ್ ನಾವ್ ಎಲ್ಲರ ಕಣ್ಣಿಗೆ ಕಂಡ್ರು ಮಾಸ್ಟರ್ ನಾವ್ ಬಿಡಂಗಿಲ್ರಿ. ಅವ್ರ ಹತ್ರ ನಾವು ಅದನ್ನ ಹಾವನ ಕಸ್ಕೊಂಡು ಬಂದ ಆಲ್ಮೋಸ್ಟ್ ಒಟ್ಟು ಕಡಿಮೆ ಆಗೈತಿ ಈಗ. ಮೊದಲೆಲ್ಲ ಸಮೃದ್ಧ ಬಾಳ ನೋಡ್ತಿದ್ವಿ. ಹೌದ್ರಿ ಮಾಸ್ಟರ್. ಈಗ ಮನೆ ಮನೆಗೆಲ್ಲ ಏನಿಗೆಲ್ಲ ನಿಮ್ಮಂತರ ಹಿಂಗೆಲ್ಲ ತಿಳುವಳಿಕೆ ಬಂದ ನಂತರ ನಾವು ನೋಡಿದ್ದ ಕಡಿಮೆ ಈಗ. ಅವ್ರಿಗೆ ಭಯ ಐತಿ ಈಗ ಆತರ ಮಾಡೋರಿಗೆ. ಹೌದೌದ್ರಿ. ಸಾಕಪ್ಪ ಈಗ ಅವರೆಲ್ಲ ನೋಡ್ತಾರ ಅದನ್ನ ರಕ್ಷಣೆ ಮಾಡೋರಲ್ಲ ಅನ್ನುವಂಥದ್ದೊಂದ ಅದನ್ನ ತಿಳ್ಕೊಂಡಾದ್ರು ಕಡಿಮೆ ಮಾಡ್ಯಾರ ಇಲ್ಲ ಅವ್ರ. ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ವಿಷಯ ಹೇಳ್ಬೇಕಂತ ಮಾಸ್ತರ, ಈಗ ಹಾವಾಡಿಗರು ಏನ್ ಬರ್ತಾರಲ್ರಿ, ಹಾವಾಡ್ಸೋರು, ದಯವಿಟ್ಟು ನೀವು ಜನತೆ ಅವ್ರಿಗೆ ರೊಕ್ಕ ಕೊಡೋದಾಗ್ಲಿ ಮಾಡಕ್ ಹೋಗ್ಬಿಡ್ರಿ. ನೀವು ರೊಕ್ಕ ಕೊಡೋದ್ಲಿಂದ್ರ ಹಾವು ಹಿಡ್ಕೊಂಡ್ ಬರ್ತಾರ ವಿನಃ ನೀವು ರೊಕ್ಕ ಕೊಡ್ಲಿ ಅಂದ್ರ ಬರ್ತಾರ ಅವ್ರು. ಈ ಜನಗಳು ರೊಕ್ಕ ಕೊಡ್ತಾರ ನಮ್ಗ ಹಾಲು ಕುಡಿಸ್ತಾನೆ ಅಂತ. ಹಾಲು ಕೊಡಂಗಿಲ್ಲ, ಇವ್ರೇನ್ ರೊಕ್ಕ ಕುಡಿಸ್ತಾರೆ ಅದಕ್ಕೆ. ಬಾಳ ಅಂದ್ರೆ ಬಾಳ ಹಿಂಸೆ ಮಾಡ್ತಾರ್ರಿ. ಆಮೇಲೆ ಒಂದ್ ಹಾವಿಗೆ ಮಾಸ್ಟರ್ ಊಟ ಇಲ್ದ 2 ತಿಂಗಳು ಬದುಕುವಂತ ಸಾಮರ್ಥ್ಯ ದೇವ್ರ ಅವ್ ಕೊಟ್ಟಾನ್ರಿ. ಊಟ ಇಲ್ದನ ಆ ಟೈಮ್ದಾಗ ಇವ್ರೇನ್ ಮಾಡ್ತಾರೆ, ಅವಕ್ಕೆಲ್ಲ ಹಿಂಸೆ ಕೊಟ್ಟು ಬಾಳ ಅಂದ್ರೆ ಬಾಳ ಹಿಂಸೆ ಕೊಡ್ತಾರೆ ಹಾವುಗಳಿಗೆ. ಜನಗಳು ಫಸ್ಟ್ ತಿಳ್ಕೊಬೇಕಾಗಿದ್ದು ಒಂದ್ ಥಿಂಗ್ ಏನಪ್ಪಾ ಅಂದ್ರ, ಈ ಹಾವಾಡಿಗರು ಏನು ಹಾಡಿಸ್ಕೊಂತ ಬರ್ತಾರಲ್ಲ, ನಮ್ಮಂತ ಉರಗ ರಕ್ಷಕರು ಇರ್ತೀವ್ ನಾವು, ನಮಗ್ ತಿಳಿಸ್ರಿ. ನಮ್ ನಂಬರ್ ಎಲ್ಲಾರ ಹತ್ರ ಇದ್ದೇ ಇರ್ತಾವ ಆಲ್ಮೋಸ್ಟ್. ಇನ್ನೊಂದ್ಸಲ ಹೇಳ್ಬಿಡ್ರಲ್ಲ ನಂಬರ್. ನನ್ ನಂಬರ್ ಬಂದ್ಬಿಟ್ಟು 9110222280. ಎಲ್ಲರ ಆ ತರದ ಸಂಗತಿಗಳ ಕಂಡು ಬಂದ್ರೆ ನಮಗ್ ಕರೆ ಮಾಡ್ರಿ, ನೀವು ಎನಿ ಟೈಮ್ ನಾವು ಬರ್ತೇವೆ. ಆಮೇಲೆ ಈಗ ಆ ಹಾವಿನ ಬಗ್ಗೆ ಅಂತ ಅಷ್ಟಲ್ಲ, ಯಾವ್ದಾರ ಒಂದು ಪ್ರಾಣಿಗೆ ಏನಾರ ಆಗಿ ಬಿದ್ದಿತ್ತಪ್ಪ ಅಂದ್ರ ಅದಕ್ಕೂ ಕರೆ ಮಾಡ್ರಿ. ನಮ್ಮ ಕೈಲಾಗಿದ್ದ ನಾವ್ ಮಾಡ್ತೀವಿ. ಆಮೇಲೆ ಗುರು ಮೊನ್ನೆ ಒಂದ್ ಶಾರ್ಟ್ ಫಿಲ್ಮ್ ನೋಡಿದ ನಿಮ್ದ. ಮಾಸ್ತರ್. ನಮ್ಮ ನಾಗಯ್ಯ ನೀವು ಮಾಸ್ತರ್. ಆಮೇಲೆ ಶಿರೂರು ಸಂತೋಷ್ ಶಿರೂರ್, ಸೀತಾರಾಮ್ ಗುಬ್ಬಿ. ಬಹಳ ಒಂದ್ ಒಳ್ಳೆ ಸಂದೇಶ ಇತ್ತು ಅದ್ರಾಗ. ಮಾಸ್ತರ್. ಈಗ ನೀವು ಮಾಡಿದ್ದ ಮೊದಲನೇದು ಅನಿಸ್ತತಿ. ಹೌದ್ರಿ ಮಾಸ್ತರ್, ನಮ್ ಫಸ್ಟ್ ಅದ್ರಾಗ ಒಟ್ಟು ಯಶಸ್ವಿ ಕಂಡ್ರಿ. ಯಾಕಂದ್ರೆ ಬಹಳ ಲೈಕ್ ಅನಿಸ್ತು ನಮ್ಗೆ ಅದ್ರ ಸಂದೇಶ. ಮಾಸ್ತರ್. ಅದನ್ನ ಯಾವ ತರ ಹೆಂಗ್ ಪ್ಲಾನ್ ಮಾಡಿದ್ರೆ ಅಂದ್ರೆ ಮಾಸ್ತರ್, ಫಸ್ಟ್ ನಾವು ಎಲ್ಲರೂ ಮಾತಾಡ್ಕೊಂಡಿವ್ರಿ. ನನಗೆ ಫೋನ್ ಮಾಡಿದ್ದ ಸಂತೋಷ್, ಆಮೇಲೆ ನಮ್ಮ ಫ್ರೆಂಡ್ ನಾಗಯ್ಯ ಪುರಾಣಿಕ್ ಭಟ್ ಒಂದ್ ಕಡೆ ಕರೆದ್ರಿ ಮಾಸ್ತರ. ದೋಸ್ತ ಎಲ್ಲರೂ ಏನೇನೋ ಮಾಡಕತ್ತಾರ, ನಾವ್ ಒಂದ್ ಯಾಕೆ ಟ್ರೈ ಮಾಡ್ಬಾರ್ದು ಅನ್ನೋ ಲೆಕ್ಕಕ್ಕೆ. ಅಂದ್ರೆ ಅವ್ರು ಯಾವ ಲೆಕ್ಕ ಕೇಳಿದಂದ್ರ, ನೀವು ಕಲಾವಿದ್ರ ಇದೀರಿ, ನನ್ನ ಹತ್ರನು ಒಂದು ಸಣ್ಣದ ಕ್ಯಾಮ್ರಾ ಐತಿ, ಮಾಡುನು ಅಂತೇಳಿ ಮಾತು ಹೊಂಟದ್ರಿ ಮಾಸ್ತರ. ಅಂಟಾಗ ಏನಾಯ್ತು, ವಿಚಾರ ಮಾಡಿದೀರಿ ನಾವು. ಯಾಕಂದ್ರೆ ಒಂದ್ ಕೈ ಹಾಕ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ಬೇಕು. ನಮ್ ಕೈಲಿಂದ್ರ ಸಾಧ್ಯನಾ ಇದೆ. ವಿಚಾರ ಮಾಡಿದಾಗ ನಮಗೊಂದ್ ಅನಸ್ತ್ರಿ, ಮನುಷ್ಯ ಪ್ರಯತ್ನ ಪಟ್ರಿ ಯಾವ್ದು ಅಸಾಧ್ಯ ಅಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿವ್ರಿ. ಆಮೇಲೆ ಮಾಸ್ತರ ಆಹಾ ಸ್ಟೋರಿ ಆಗಿದ್ದು ಒಂದ್ ನಿಮ್ಗೆ ಹೇಳ್ಬಿಡ್ತೇನ್ರಿ. ಬಾಳ ಅವಸರದೊಳಗಾತ್ರಿ, ಬಾಳ ಅವಸರದೊಳಗಾತ್ರಿ. ಅದು ಸಂತೋಷ ಶಿರೂರ್ ಅಂತದನಲ್ರಿ, ಅವ ಹೇಳಿದಂತ ಕತೆ ರೀ. ಸ್ಕ್ರಿಪ್ಟ್ ಬರ್ದಿಲ್ರಿ, ಪ್ರಾಪರ್ಟಿ ಇಲ್ಲ ನಮ್ ಕಡೆಗೆ. ಸಡನ್ ಆಗಿ ಅವ್ ಹೇಳಿದ, ಏನ್ರಿ ಈ ತರದೊಂದ್ ಬರ್ತೈತಿ, ಈ ತರದೊಂದ್ ಕತಿ ಇಷ್ಟ ಹೇಳಿದ್ರಿ ಮಾಸ್ಟರ್. ಆನ್ ದ ಸ್ಪಾಟ್ ಪ್ರತಿಯೊಬ್ರು ಡೈಲಾಗ್ ಮಾತಾಡಿದ್ರಿ. ಅಂದ್ರೆ ಸ್ಕ್ರಿಪ್ಟ್ ಬರ್ಕೊಂಡು ಅವ್ನ್ ಬಹ್ಯಾಟ್ ಮಾಡ್ಕೊಂಡು ರಿಹರ್ಸಲ್ ಮಾಡಿ ಒಟ್ಟ ಹೇಳ್ರಿ. ಈಗ ನಮಗ್ ಒಂದ್ ಹಿಂಗ ಬರ್ಬೇಕ ಅನ್ನೋದೊಂದ್ ಇರ್ತೈತಲ್ರಿ. ಈಗೆಲ್ಲಾ ನೀವೆಲ್ಲಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿರಿ, ಆ ಮಾತ್ ಬೇರೆ ರೀ ಮಾಸ್ಟರ್. ಈಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗ್ಬೇಕ್ರಿ. ಇಲ್ಲ ಅದ ನೋಡ್ರಿ, ಈಗ ಮನುಷ್ಯ ಹುಟ್ಟಿದ ತಕ್ಷಣ ನಡೆಯಕ ಕಲಿಯಂಗಿಲ್ಲ. ಹೌದ್ರಿ. ಅಂಬೆಗಾಲ ಹಚ್ತತಿ, ಬೀಳ್ತತಿ, ಮಾಡ್ತತಿ, ಮತ್ ಹಂಗ ಹೆಂಗ ನಡ್ಕೊಂತ ಹೋಗ್ತತಲ್ಲ, ಹಂಗ ಅದ್ರಾಗ 100% ಯಶಸ್ವಿ ಆಗ್ತಿರ. ಅದೇನ್ ದೊಡ್ಡ ವಿಷಯ ಅಲ್ಲ. ಈಗ ಒಟ್ಟ ನಡೆಯಕ್ ಅಂಬೆಗಾಲ ಹಚ್ಚಿ ನಡ್ಕೊಂತ ಹೊಂಟಿರ ಯಶಸ್ವಿ ಆಗತೈತಿ. ಅದ ಆತರ ನಮ್ಗ ಒಂದ್ ಒಳ್ಳೆ ಕ್ವಾಲಿಟಿ ಮತ್ತ ಒಂದ್ ಒಳ್ಳೆ ಪ್ರೊಫೆಷನಲ್ ಆಗಿ ಬಂದಂಗ ಮುಂದಿರ್ತದ. ಬಟ್ ಯಶಸ್ವಿ ಅಂತೂ ಅಕ್ಕಿರ ಅದ್ರಾಗ. ಮಾಡ್ರಿ ಒಳ್ಳೇದ. ಎಲ್ಲಾ ನಿಮ್ಮ ಆಶೀರ್ವಾದ ಇರ್ಬೇಕ್ರಿ. ಏನಿಲ್ರಿ, ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರ್ತೈತಿ. ಆದ್ರೆ ಏನಪ್ಪಾ ಅಂತಂದ್ರ, ಭಗವಂತ ಎಲ್ಲರಿಗೂ ಎಲ್ಲದನ್ನು ಕೊಟ್ಟಿರ್ತಾನ. ಅದನ್ನ ಯಾರ ಏನು ಗುರುತಿಸ್ಕೊಂತಾರ ಅದಷ್ಟ ಕಾಣಿಸ್ತೈತಿ. ಈಗ ನೀನ
ಹಾವು ಹಿಡಿದು ಗುರುತಿಸ್ಕೊಂಡ್ರಿ. ಹೌದ್ರಿ ಮಾಸ್ಟರ್. ನಮಗೂ ಕೊಟ್ಟಿರ್ತಾನೆ, ಎಲ್ಲರಿಗೂ ಕೊಟ್ಟಿರ್ತಾನೆ. ಕೊಟ್ಟಿರ್ತಾರೆ. ಅದನ್ನ ನಾವೊಂದು ಪ್ರಯತ್ನ ಮಾಡಿರೋದು. ಮಾಡಿರೋದಲ್ರಿ. ಹೌದು. ಅಥವಾ ನೀವು ಮತ್ತೊಂದು ಕಲಾ ಇದ್ರೊಳಗೆ ಗುರುತಿಸ್ಕೊಂಡ್ರಿ, ಹಾ ರೀ. ಅದು ಎಲ್ಲರಿಗೂ ಇಲ್ಲ ಅಂತ ಅವ್ರು ಮಾಡಿರಲ್ಲ. ಮಾಡಿರೋದಲ್ರಿ. ಹೌದು. ಅದರಂತ ಭಗವಂತ ಎಲ್ಲರಿಗೂ ಎಲ್ಲದನ್ನು ಕೊಟ್ಟನವ. ಹಾ ರೀ ಮಾಸ್ಟರ್. ಅದಕ್ಕೆ ಅವನ ಆಶೀರ್ವಾದ ಎಲ್ಲರಿಗೂ ಇರ್ತತಿ. ಹಾ ರೀ. ಯಾರು ಪ್ರಯತ್ನ ಮಾಡ್ತಾರ ಅದು ಅವ್ರಿಗೆ ಫಲ ಕೊಡ್ತಾನ. ಒಂದು ಇದೊಂದು ಉದಾಹರಣೆ. ಹ್ಮ್. ಆಮೇಲೆ ಮಾಸ್ಟರ್ ಅದ ಟೈಮಿಂಗ್ ಬಾಳ ತಗೊಂಡಿಲ್ರಿ ಮಾಸ್ಟರ್. ಹಾ ಅವಸರ ಬಾಳ ಆತ್ರಿ. ಹೆಂಗಂದ್ರ ಈಗ ಒಬ್ರ ಕಲಾವಿದ್ರು ಜಯಶ್ರೀ ಮೇಡಮ್ ಅಂತ ಹೇಳಿ ಅವ್ರು ಕರ್ಸಿದ್ವಿ ರೀ ನಾವು. ಅವ್ರ ಅಮ್ಮನ ಪತ್ರ ಮಾತ್ರ solid ಮಾಡಿದಾರೆ. ಚಂದ ಮಾಡ್ಯಾರಿ. ಮಾಡ್ಯಾರಿ. ಅವರು ಕಲಾವಿದ್ರಿ ಮಾಸ್ತರ. ಈ ಗುರು ಶಿಷ್ಯರ ಫಿಲಮ್ ಅಲ್ಲೆಲ್ಲ ಜೋಗಿ ಪಾತ್ರ ಮಾಡ್ಯಾರ್ರಿ ಅವ್ರು. ಒಂದ್ ಒಳ್ಳೆ ಆಕ್ಟರ್ ರೀ. ಈಗ ನೀವು ಆಲ್ಮೋಸ್ಟ್ ಈಗ ಒಟ್ಟು 4 ಮಂದಿ ಹಾ ರೀ ಮಾಸ್ಟರ್. ಮೊಟ್ಟ ಮೊದಲ ಬಾರಿಗೆ ನೀವು ಹೌದ್ರಿ ಮಾಸ್ತರ. ನಾವು ಈ ಪ್ರಯತ್ನ ಮಾಡಿದ್ದ ಫಸ್ಟ್ ಟೈಮ್ ರೀ ಮಾಸ್ತರ. ಆಮೇಲೆ ಅದ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಮಾಸ್ತರ 3:30 ಸ್ಟಾರ್ಟ್ ಮಾಡಿವ್ರಿ. ಆಮೇಲೆ 6 ಗಂಟೆ ಅಂದ್ರೆ ಕ್ಲೋಸ್ ಮಾಡಿ. ಎಲ್ಲಿ ದೇವಸ್ಥಾನ ಮುಂದೆ ಇಲ್ಲ ರೀ ಮಾಸ್ತರ. ಇದು ಉಣಕಲ್ ಗಾರ್ಡನ್ ಐತಲ್ರಿ ಮಾಸ್ತರ. ಉಣಕಲ್ ಗಾರ್ಡನ್. ಓಕೆ. ಅಲ್ಲಿ ಮಾಡಿದ್ರಿ ಮಾಸ್ತರ. ಓಹೋ. ಆಮೇಲೆ ಫಸ್ಟ್ ಮಾಡ್ಬೇಕಾರ ನಮ್ಗೊಂಥರ ನರ್ವಸ್ ಆಯ್ತ್ರಿ. ಪಬ್ಲಿಕ್ ಎಲ್ಲ ಜನ ನೋಡ್ತಾರ ಒಂಥರ ನಮ್ಗೆ ನಮ್ ಬಗ್ಗೆ ನಮ್ಗ ನೋಡ್ಕೊಳ್ಳೋದು ನಗೋದು ಹಂಗಾಗ್ಬಿಡ್ರಿ ಪರಿಸ್ಥಿತಿ. ಒನ್ ಟೈಮ್ ನಾವು ಪಬ್ಲಿಕ್ ಒಳಗ್ ಮಾಡದಾರ ಅಲ್ರಿ. ಕರೆಕ್ಟ್. ಅದೊಂದು ಡ್ರಾಮಾ ಏನ್ ಮಾಡಿದ್ವಿ ಅದ್ರ ಮಾಸ್ತರ. ಆದ ನಂತರ ಪಬ್ಲಿಕ್ ಒಳಗ್ ಮಾಡಿದ್ದು ಫಸ್ಟ್ ಟೈಮ್ ರೀ. ಕರೆಕ್ಟ್. ಆಮೇಲೆ ಜನಗಳು ಸಪೋರ್ಟ್ ಮಾಡ್ತಾರ ಅನ್ನಕ ಒಂದು ಉದಾಹರಣೆ ಕೊಟ್ಬಿಡ್ತೇನ್ರಿ. ನಾವು ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಸೆಟ್ ಹಾಕೊಂಡ್ವಿ. ಹಾಕೊಂಡ ತಕ್ಷಣ ಎಲ್ಲಾ ಜನ ಬರೋರು, ಕೆಲವೊಂದಿಷ್ಟು ಜನ ನೋಡ್ ನಗೋರು, ಕೆಲವೊಂದಿಷ್ಟು ಜನ ನಮ್ಮ ಹತ್ರ ಬಂದ ಅಪ್ರಿಶಿಯೇಟ್ ಮಾಡೋರ್ರಿ. ಮಾಡಾತ್ರಿ ಫಸ್ಟ್ ಟೈಮ್ ಮಾಡ್ರಿ, ನಮ್ದು ಲಿಂಕ್ ನಮ್ಗೆ ಕಳಿಸ್ಕೊಡ್ರಿ ಅಂತೇಳಿ ನಂಬರ್ ಇಸ್ಕೊಂಡ್ರಿ. ಅಂತ ಜನ ಅದಾರ, ಇಂಥ ಜನ ಅದಾರ. ಅಡ್ಡಿಲ್ಲ ಒಳ್ಳೇದ. ಅದಕ್ಕೆ ನಾವ್ ಯಾರ ಏನ ಅನ್ಕೊಳ್ರಿ, ಕೆಲಸ ನಾವ್ ಮಾಡೋಣ. ಕರೆಕ್ಟ್. ಈಗ ನೋಡ್ರಿ, ಅದ ನಮ್ಮ ರೈತ ಇದ್ರೊಳಗೆ ಹೇಳ್ತಾರ, ಊರ್ ಮುಂದೆ ಗಳೆ ಹೊಡಿದ್ರ ಒಬ್ರ ಕಡದಂತಾರ, ಒಬ್ರು ಬೆಳವಳದಾರ ಅಂದ್ರೆ ಗೊತ್ತಾಗ್ಬೇಕು. ಹಂಗ ಇರ್ತದೆ, ಏನ್ ಮಾಡಕ್ಕಾಗಲ್ಲ. ಒಟ್ಟ ಎಲ್ಲರಿಗೇನು ಒಟ್ಟ ಒಂದ್ ಅವ್ರಿಗೆ ಖುಷಿ ಪಡಿಸುವಂಗ ಒಳ್ಳೆ ಸಂದೇಶ ಕೊಡುವಂತ ಒಂದ್ ಮಾಡ್ಕೊಂಡ ಹೋಗೋಣ. ಎಲ್ಲ ನಿಮ್ಮ ಆಶೀರ್ವಾದ, ದೇವ್ರ ಆಶೀರ್ವಾದ ಇದ್ರೆ ಭಗವಂತನ ಆಶೀರ್ವಾದ ಬೆಳೆದ ಬೆಳಿತೀರಿ. ಹೌದೌದು. ಅದ್ರಾಗ ನಿಮ್ಮಂತ ದೊಡ್ಡ ಕಲಾವಿದ್ರದ ಸಪೋರ್ಟ್ ನಮಗ್ ಬೇಕ್ರಿ ಮಾಸ್ತರ್. ಇಲ್ಲ ಮಾಡೋಣ್ರಿ. ಮತ್ತೆ ನಿಮ್ಮ ಶ್ರಮ ಇರ್ತೈತ್ರಿ. ಸಾಮಾನ್ಯ ನೀವು ಪಟ್ರ ಮಾಡ್ತೀವಿ ನೋಡಿ. ಇನ್ನೊಂದು ಹೇಳ್ತೇನೆ, ನೀವು ಈಗೇನು ಹೇಳಿದ್ರಲ್ಲ ಇದಕ್ಕೊಂದ, ಯಾಕಂದ್ರೆ ಒಂದು ವಿದ್ಯೆ ಕಲಿಸ್ಬೇಕಾದ್ರೆ ಅಥವಾ ಕಲಿಬೇಕಾದ್ರೆ ಕಲಿಯವನ್ನ ಶ್ರಮ ಬಹಳ ಹೆಚ್ಚಿರ್ತೈತಿ. ಅದಕ್ಕೆ ಹೌದ್ರಿ ಮಾಸ್ತರ್. ಈಗ ಆಶೀರ್ವಾದ ಮಾಡೋದೇನು ಇಲ್ಲ. ಯಾಕೆ ಗೊತ್ತಾ, ಒಂದ್ ಈಜು ಕಲಿಬೇಕಾದ್ರೆ ನಾವು ಹೇಳ್ಕೊಡ್ತಾನ ಅವ್ ಕಲ್ಸವ. ಕೈ ಬಿಡಿ, ಕಾಲು ಬಿಡಿ, ಮಾಡಿ ನೀರ್ ಜಗ್ಗ ಹೇಳ್ಕೊಡ್ತಾನ. ಆ ಜಗ್ಗವ ಜಗ್ಲಿಲ್ಲ ಅಂದ್ರೆ ಹೌದ್ರಿ ಇಲ್ಲಿ ಕಲಿತಾನವ. ಅವನ ಹೇಳ್ದಂಗ ಮಾಡಿದ್ರನ ಅವ ಯಶಸ್ವಿ ಕಲಿತಾನ. ಇಲ್ಲಾಂದ್ರೆ ಹೇಳ್ತಾ ಇರ್ತಾನ, ಅವ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಅವಂದು ಹೆಚ್ಚು ಶ್ರಮ ಇರ್ತೈತಿ. ಅದಕ್ಕೆ ಸ್ಪಂದನೆ ಇರ್ಬೇಕಷ್ಟೇ. ಅವ್ರ ಮಾಡ್ಕೊಂತ ಹೋದಂಗ ಯಶಸ್ವಿ ಹಾಕೊಂತ ಹೋಗ್ತಾವ. ಒಳ್ಳೆ ಗುರು. ಈಗ ನೀವ್ ಏನು ಈ ಶಾರ್ಟ್ ಫಿಲ್ಮ್ ಆಗ್ಲಿ ಅಥವಾ ನೀವು ಈ ಹಾವನ್ನ ಹಿಡಿದಿದ್ವು ಈ ವಿಡಿಯೋಸ್ ನೋಡ್ಬೇಕಾದ್ರೆ ನಮ್ಗ ಎಲ್ಲಿ ಸಿಗ್ತಾವ? ನಮ್ದ ಆದಂತ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡವ್ರಿ. ನಮ್ಮ ಇದು ಕತ್ತಿದ್ದು ಬಂದ್ಬಿಟ್ಟ ಹುಬ್ಬಳ್ಳಿ ಸ್ಟೋರಿ ಕ್ರಿಯೇಟರ್ಸ್ ಅಂತ ಹೇಳಿ ನಮ್ ಚಾನಲ್ ಹೆಸರು. ಸೊ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ ಹಿಂಗೈತ್ರ ನಾವ್ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಕ್ ನಮ್ಗ ಒಂದು ಶಕ್ತಿ ಸಿಕ್ತಂತ ನಾ ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ತರದಾಗಿ ನಂದೇ ಆದಂತ ಒಂದು ವೈಯಕ್ತಿಕ ಚಾನಲ್ ಒಂದು ಐತ್ರಿ, ಸ್ನೇಕ್ ಗುರು ಹುಬ್ಬಳ್ಳಿ ಅಂತೇಳಿ. ದಯವಿಟ್ಟು ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಶೇರ್ ಮಾಡ್ರಿ, ಆದಷ್ಟು ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ನೀವು ಬೆಳೆಸಿದ್ರೆ ನಾವು ಬೆಳೆಯಕ್ ಸಾಧ್ಯ, ಜನಗಳಿಂದ ನಾವು ಬೆಳೆಯಕ್ ಸಾಧ್ಯ ರೀ. ಪ್ರತಿಯೊಬ್ರು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ. ಈ ಹಾವಿನ ಬಗ್ಗೆ ಏನಾರ ಮಾಹಿತಿ ಇದ್ರೆ ಅದ್ರೊಳಗ ನಾ ಹಂಚ್ಕೊಂತ ಇರ್ತೇನೆ. ನೋಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಹಂಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂತ ನಮ್ಮ ಭೈರಿದೇವರಕೊಪ್ಪ ಗ್ರಾಮದ ನಮ್ಮ ಆತ್ಮೀಯ ಸಹೋದರ ಗುರು ಮಾಯ್ಕರ್ ಅವರಿಗೆ ನಾನು ಹೃದಯಪೂರ್ವಕ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಹಾಗೆ ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕಂತ ನಾನು ಇಷ್ಟಪಡ್ತೇನೆ. ನಮ್ಮೂರಿನ ಹೆಮ್ಮೆ, ನಮ್ಮೂರಿನ ಕಳಶ ಸದಾನಂದ ಮಾಸ್ತರ್ ಅವರು ನಮ್ಮಂತ ಪ್ರತಿಭೆಗಳನ್ನ ಗುರುತಿಸಿ, ಅಂದ್ರ ಇದೊಂದ ಕ್ಷೇತ್ರ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದೊಳಗೂ ಇದ್ದವ್ರನ್ನ ಕರ್ಕೊಂಡು ಬಂದು ಅವರ ಸಂದರ್ಶನವನ್ನು ಮಾಡತಕ್ಕಂತ ಕೆಲಸ ನಮ್ಮ ಸದಾನಂದ ಮಾಸ್ತರ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬಾ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೇನೆ ಕೂಡ ಅವ್ರದ್ದು ಚಾನಲ್ಗಳ ಅದಾವ, ಯೂಟ್ಯೂಬ್ ಚಾನಲ್ಗಳ, ದಯವಿಟ್ಟು ಅವನು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲರ ಮೇಲೆ ಇರ್ಲಿ ಅಂತ ನಾನು ನಿಮಗೆ ಕೇಳ್ಕೊಳತೀನಿ. ಹಾಗೆ ನಮ್ಮ ಸದಾನಂದ ಮಾಸ್ತರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
ಹಾಗೆಯೇ ಕರುನಾಡ ರತ್ನಗಳು ಅಂತೇಳಿ ಯೂಟ್ಯೂಬ್ ಚಾನಲ್ ಅಂದ್ರ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸ್ತಕ್ಕಂತ ಏನಾರ ಒಂದ್ ಚಾನಲ್ ಐತೆ ಅಂದ್ರೆ ಅದು ನಮ್ಮ ಕರುನಾಡ ರತ್ನಗಳು ಚಾನಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಬೆಲ್ ಬಟನ್ ಅದನ್ನ ಮಾತ್ರ ಹೊಡೆಯೋದ್ ಮರ್ಯಾಕ್ ಹೋಗ್ಬಿಟ್ರಿ, ಅಂದ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ ಬರ್ತಾವ ಅದ್ರೊಳಗೆ. ಹಂಗ ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದೇನಂದ್ರೆ ಎಲ್ಲರೂ ಈ ಕರುನಾಡ ರತ್ನಗಳು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಮೆಸೇಜ್ ನಿಮಗೆ ಬಂದ ಎಲ್ಲ ಪ್ರತಿಭೆಗಳ ನಿಜ ಜೀವನದ ಕತೆ ನಿಮ್ಮ ಮುಂದೆ ತೋರ್ಸಕ್ ನಾವು ಪ್ರಯತ್ನ ಮಾಡಕತ್ತೇವೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೇವೆ. ನಮಸ್ಕಾರ.